ಅಬ್ದುಲ್ ಕಲಾಂ ಆಗ್ಲಿ ಯಾರೇ ಆಗ್ಲಿ ಎಲ್ಲದರಲ್ಲೂ ಇಷ್ಟೇ. ಆದರೆ ಅವರು ಹೇಗೆ ಬೆಳೆಸಿಕೊಂಡರು, ಅತ್ಯಂತ ಬಡತನದಿಂದ ಬಂದಿರತಕ್ಕಂಥ ನಮ್ಮ ವಿಶೇಷವನ್ನು ಹೇಗೆ ಜಗತ್ತಿಗೆ ಆದ ಇಂಜಿನಿಯರ್ ಹಾಗೆ ಅಬ್ದುಲ್ ಕಲಾಂ ನ್ಯೂಸ್ ಪೇಪರ್ ಹಾಕಿ ಜೀವನ ಮಾಡ್ಕೊಂಡಿರುವಂತ ಒಬ್ಬ ಸಾಮಾನ್ಯ ಬಾಲಕ ಹೇಗೆ ರಾಷ್ಟ್ರಪತಿಯಾಗಿ ಅತ್ಯಂತ ಜನಪ್ರಿಯ ರಾಷ್ಟ್ರಪತಿಯಾಗಿ ಹಾಗೆ ಕ್ಷಿಪಣಿ ಮನುಷ್ಯನಾಗಿ ಹೇಗೆ ಅವರು ಕೆಲಸ ನಿರ್ವಹಿಸಲು ನಮ್ಮ ಮುಂದೆ ಇದೆ. ಹಾಗಾಗಿ ಈಗ ಎಷ್ಟು ಜನ ವಿದ್ಯಾರ್ಥಿ ಸೇರಿದ್ದೀರಿ, ಸೂಪರ್ ಐಕ್ಯೂ 335ಕ್ಕಿಂತ ಜಾಸ್ತಿ ಇರುತ್ತೆ. ಐಕ್ಯೂವನ್ನ ನಮ್ಮ ಮನಃಶಾಸ್ತ್ರಜ್ಞರು ಕೆಲವು ಮಾಪನವನ್ನು ಬಳಸಿ ನಿರ್ಧಾರ ಮಾಡ್ತಾರೆ. ಅವರೇಜ್ ಐಕ್ಯೂ 84 ಇರುತ್ತೆ. ಸಾಕ್ರಿ 84 ಅಂತಂದ್ರೆ ಪ್ರಪಂಚವನ್ನ ಗೆಲ್ಲಬಹುದು, ಅಥವಾ ನೀವು ಸೆಲೆಬ್ರಿಟಿ ಆಗ್ಬೋದು, ಅಥವಾ ಸಾಧನೆ ಮಾಡ್ಬೋದು. ಎಬೋ ಅವರೇಜ್ ಐಕ್ಯೂ ಅಂತಂದ್ರೆ ಕಲಿಕೆ ಇರ್ತದೆ, ಸುಲಭ ಆಗುತ್ತೆ, ಬೇಗ ನೀವು ವಿಷಯವನ್ನು ಕಲಿತೀರಿ, ಅದನ್ನ ಬರೆಸ್ತೀರಿ. ಹಾಗೆ ಕೆಲವು ವಿದ್ಯಾರ್ಥಿಗಳು 40% ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಿರ್ತಕ್ಕಂಥವ್ರು ಬಿಲೋ ಅವರೇಜ್ ಐಕ್ಯೂ ಇರುತ್ತೆ. ಅವರು ಕೂಡ ಪ್ರಯತ್ನ ಪಟ್ಟರೆ ಸಾಧನೆ ಮಾಡಲಿಕ್ಕೆ ಯಾವ ಬಗ್ಗೆ ಬರ್ತಿಲ್ಲ. ಹಾಗೆ ನಿಮ್ಮ ಪರ್ಸನಾಲಿಟಿ ನೋಡ್ತೀವಿ. ಪರ್ಸನಾಲಿಟಿ ಅಂದ್ರೆ ವ್ಯಕ್ತಿತ್ವ. ಸುಮಾರು 20 ವರ್ಷ ಕಾಲ ನಮ್ಮ ವ್ಯಕ್ತಿತ್ವ ಕಲಿಯುತ್ತೆ. ಕೆಲವರು ಇಂಟ್ರೋವರ್ಟ್ ಆಗಿರ್ತೇವೆ, ಮಾತು ಕಮ್ಮಿ, ಸ್ನೇಹಿತರು ಕಮ್ಮಿ, ಹಾಗೆ ಸಂವಹನ ಕಮ್ಮಿ ಇರುತ್ತೆ, ಆದರೆ ಚೆನ್ನಾಗಿ ಕೆಲಸ ಮಾಡಬೇಕು. ಕೆಲವರು ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಊರೆಲ್ಲ ಅವರಿಗೆ ಸ್ನೇಹಿತರು ಇರ್ತಾರೆ. ಇನ್ನು ಕೆಲವರು ಅಬ್ಸೆಸ್, ಕೆಲವರು ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಮಾಡಬೇಕು ಅಂತಕ್ಕಂಥ ಯೋಧನ ಇರ್ತಕ್ಕಂಥ. ಇನ್ನು ಕೆಲವರಿಗೆ ಪ್ರೇರಣೆ ಇದೆ, ಅನುಮಾನ ಮಾಡ್ಬೇಕಾ ಬೇಡವಾ, ಯಾರು ನಿಂತರು, ಬೇರೆಯವರು ನನ್ನ ವಿರುದ್ಧ ಕೆಲಸ ಮಾಡ್ತಿರ್ಬೋದು. ಇನ್ನು ನಾರ್ಸಿಸ್ಟಿಕ್, ಅತ್ಯಂತ ಸ್ವಾರ್ಥ್ಯ ವ್ಯಕ್ತಿ. ಆಮೇಲೆ ಕೆಲವರು ಇರ್ತಾರೆ, ನಾವು ಚೆನ್ನಾಗಿದ್ದು ಸಾಕು, ಬೇರೆಯವರು ಹಾಳಾದವ್ರಿಗೆ ಏನು ಚಿಂತೆ. ಹಾಗೆ ಅಗ್ರೆಸಿವ್, ಸ್ವಲ್ಪ ಆಕ್ರಮಣಶೀಲತೆ, ಸಿಟ್ಟು ಕೋಪ ಜಾಸ್ತಿ ಇರುತ್ತೆ. ಇನ್ ಕೆಲವರಿಗೆ ಆಂಕ್ಷಿಯಸ್ ಪರ್ಸನಾಲಿಟಿ, ಆತಂಕ ಜಾಸ್ತಿ, ಭಯ ಜಾಸ್ತಿ, ಯಾರೇನೇ ಇರ್ತಾರೋ ನಾನು ಮಾಡುತ್ತಾ ಇದು ತಪ್ಪು, ಏನ್ ಮಾಡೋ ಏನಾಗ್ಬಿಡುತ್ತೆ. ಹಾಗೆ ಇನ್ ಕೆಲವರಿಗೆ ಮೂರನೇ ವಿಷಯ, ಇವತ್ತು ಖುಷಿಯಾಗಿರ್ತಾರೆ, ನಾಳೆ ನಿಜ ಬರ್ತಿರ್ತಾರೆ. ನಾಳಿದ್ದು ಖುಷಿ, ಈ ಕ್ಷಣ ಅವರಿಗೆ ಸಿಕ್ಕಿರುತ್ತೆ, ಒಂದು ಜನ ಶಾಂತರಾಗಿರ್ತಾರೆ. ಹಾಗೆ ಕೆಲವರು ಡಿಸೋಷಿಯಲ್ ಪರ್ಸನಾಲಿಟಿ, ಸಮಾಜಕ್ಕೆ ವಿರುದ್ಧವಾದಂತಹ ಕೆಲಸ ಮಾಡ್ತಕ್ಕಂಥದ್ದು. ಮುಂದೆ ಅವರು ಅಪರಾಧಿಗಳಾಗ್ತಾರೆ, ಕಳ್ತನ ಮಾಡ್ತಕ್ಕಂಥದ್ದು, ಸುಳಿಯತಕ್ಕಂಥದ್ದು, ಅಥವಾ ಮಾಡ್ತಕ್ಕಂಥದ್ದು, ಕಾನೂನನ್ನ ಭಂಗ ಮಾಡ್ತಕ್ಕಂಥದ್ದು. ಇದರ ವ್ಯಕ್ತಿತ್ವವನ್ನು ನಾವು ಹೈಸ್ಕೂಲ್ ಮಕ್ಕಳೇ ಕೆಲವರು ನೋಡ್ತೇವೆ. ನೋಡ್ತಾರೆ, ಸ್ಕೂಲ್ ಬರಲ್ಲ, ಕಾಲೇಜು ಬರೋದಿಲ್ಲ, ಕಳ್ತನ ಮಾಡ್ತಾನೆ ಅಥವಾ ಅಪರಾಧ ಮಾಡ್ತಾನೆ. ಹಲವಾರು ವ್ಯಕ್ತಿತ್ವವನ್ನ ನಾವು ನೋಡ್ತೇವೆ. ಈಗ ಈತಸು ನೀವು ಕುಳಿತಿದ್ದೀರಿ, ದಯಮಾಡಿ ನೀವು 50 ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ರೆ 3 ಜನ ವಿದ್ಯಾರ್ಥಿ ಪಾಠ ಮಾಡ್ತಾರೆ. ಯಾವ ವಿದ್ಯಾರ್ಥಿಯಲ್ಲಿ ಯಾವ ವ್ಯಕ್ತಿತ್ವ ಇರುತ್ತೆ ದಯವಿಟ್ಟು ಗಮನಿಸಬೇಕು. ಯಾಕೆಂತಂದ್ರೆ ಈ ವಯಸ್ಸಿನಲ್ಲಿ 15ರಿಂದ 25 ವಯಸ್ಸಿನಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ ಕಮ್ಮಿ ಆಗುತ್ತೆ, ಅವ್ರ ಮಾತಾಡಲು ಕೇಳಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಮಾತುಗಳನ್ನ ಕೇಳ್ತಕ್ಕಂಥ ಸಮೂಹ ಸ್ವಲ್ಪ ಜಾಸ್ತಿ ಇರುತ್ತೆ. ನನ್ನ ಮನವಿ ಶಿಕ್ಷಕರಲ್ಲಿ, ದಯಮಾಡಿ ನೀವು ಪಾಠ ಮಾಡ್ತಕ್ಕಂಥ ನಿಮ್ಮ ಕಾಲೇಜಿನ ನಿಮ್ಮ ತರಗತಿಯ ವಿದ್ಯಾರ್ಥಿಗಳನ್ನ ಸ್ವಲ್ಪ ನೀವು ಮಾತಾಡಿಸ್ಬೇಕು. ಅವರ ಸ್ವಭಾವ ಎಂತದ್ದು, ಅವರ ಆಸೆ ಆಕಾಂಕ್ಷೆಗಳೇನು, ಏನ್ ಮಾಡಿ ಪಡ್ತಾರೆ, ಒಂದು ಏನಾಗ್ಲಿಕ್ಕೆ ಇಷ್ಟಪಡ್ತಾರೆ, ಏನ್ ಕೆರಿಯರ್, ಯಾವ ಕೆರಿಯರ್ ಹೋಗಕ್ಕೆ ಇಷ್ಟಪಡ್ತಾರೆ, ದಯವಿಟ್ಟು ಗೈಡ್ ಮಾಡಿ. ಯಾಕೆಂದ್ರೆ ಈ ವಯಸ್ಸಿನಲ್ಲಿ ವಿವೇಚನೆ ಸ್ವಲ್ಪ ಕಮ್ಮಿ ಇರುತ್ತೆ. ನಾವು 10ನೇ ತರಗತಿ ಆದ್ರೆ 2 ವರ್ಷ ಮುಂದೆ ಓದಲೇ ಇಲ್ಲ. ಯಾಕಂದ್ರೆ ಅವಾಗ 64ರಲ್ಲಿ ಏನಾಗಬೇಕು ಅಂತ ನನಗೂ ಆಸೆ ಇಲ್ಲ, ನಮ್ಮ ತಂದೆ ತಾಯಿಗೂ ಆಸೆ ಇಲ್ಲ. ಅದು ಶಿಕ್ಷಕರು ಮೊಹಮ್ಮದ್ ಗೋರಿ ಅಂತ ಅವ್ರ ಹೆಸರು, ಅವ್ರ ಜನಶೇಖರೇನು ಈ ತಾಲೂಕಿಗೆ ಕಷ್ಟ ಇದೆಯಾ, ಮುಂದೆ ಓದ್ಬೇಕಪ್ಪ, ನೀವು ಏನು ಬೇಕಂತಾನೆ ಇಂತ ಹೋಗ್ತಾ ಇರ್ಬೇಕು. ಹಾಗಾಗಿ ಇವತ್ತು ನಾನು ಪ್ರವಕ್ತಾಗಿ ನಿಮ್ಮ ಮೊದಲು ಕೂತಿದ್ರೆ 50 ವರ್ಷ ಪ್ರವಕ್ತೆ ಕೆಲಸ ಮಾಡಿದ್ರೆ ಅದಕ್ಕೆ ಮೂಲ ಪ್ರೇರಣೆ ಒಬ್ಬ ಹೈಸ್ಕೂಲ್ ಶಿಕ್ಷಕರು ಮೊಹಮ್ಮದ್ ಗೋರಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಶಿಕ್ಷಕರು, ಮುಖ್ಯವಾಗಿ ಹೈಸ್ಕೂಲ್ ಮತ್ತೆ ಕಾಲೇಜಿನ ಶಿಕ್ಷಕರು ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ. ಹಾಗೆ ಈ ವ್ಯಕ್ತಿತ್ವ ದೋಷ ಇರ್ತಕ್ಕಂಥ ಮಕ್ಕಳಿಗೆ ನೀವು ಸ್ವಲ್ಪ ಪರಿಗಣಬೇಕಾಗುತ್ತೆ, ಅವರ ವ್ಯಕ್ತಿತ್ವ ಉತ್ಪಾದನೆಗೆ ಅವಕಾಶ ಮಾಡಿಸಬೇಕಾಗುತ್ತೆ. ವಿದ್ಯಾಭ್ಯಾಸದ ಮುಖ್ಯ ಉದ್ದೇಶ ಹೊಸ ಬರುತ್ತೆ. ಯಾಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿಭಿನ್ನ,
ಯಾಕೆಂದ್ರೆ ಒಂದೇ ತಂದೆ ತಾಯಿ ಮಕ್ಕಳು ಕೂಡ ರಾವಣ ಬೇರೆ, ಉಪಕರಣ ಬೇರೆ, ಹಾಗೆ ವಿಭೀಷಣ ಬೇರೆ. ರಾವಣ ರಾಜ ಸ್ವಭಾವ, ಕುಂಭಕರ್ಣ ಕಾಮ ಸ್ವಭಾವ, ಹಾಗೆ ವಿಭೀಷಣ ಸಾತ್ವಿಕ, ತಂದೆ ತಾಯಿ ಮಕ್ಕಳು. ಹಾಗಾಗಿ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ, ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಈ ಜೆನೆಟಿಕ್ಸ್ ಜೀನ್ಗಳು ನಮ್ಮಲ್ಲಿ 25,000 ಗೋಲ್ಡನ್ ಜೀನ್ಸ್ಗಳಿದ್ದಾವೆ. 23 ಜೊತೆ ಕ್ರೋಮೋಸೋಮ್ ಇದೆ. ಯಾಕೆಂದ್ರೆ ತಂದೆ ತಾಯಿಯಿಂದ, ತಾತ ಮುತ್ತಾತೆಯಿಂದ ನಮಗೆ ಕೆಲವು ಗುಣಲಕ್ಷಣಗಳು ಬರ್ತವೆ. ಹಾಗೆ ಪೇರೆಂಟಿಂಗ್, ನನ್ನನ್ನ ನಮ್ಮ ತಂದೆ ತಾಯಿ ಹೇಗೆ ಬೆಳೆಸಿದ್ರು, ಪ್ರೀತಿ ತೋರಿಸಿದ್ರ, ಪ್ರಶ್ನೆ ಜಾಸ್ತಿ ಮಾಡಿದ್ರ, ಹಾಗೆ ಫ್ಯಾಮಿಲಿ, ನನ್ನ ಕುಟುಂಬದ ಹಿಂದೆ ಏನು, ವಿಭಕ್ತ ಕುಟುಂಬವೇ, ಅವಭಕ್ತ ಕುಟುಂಬವೇ, ಪ್ರೀತಿ ಇರ್ತಕ್ಕಂಥ ಕುಟುಂಬವೇ, ಹಾಗೆ ನಾನು ಓದಿದ ಶಾಲೆ, ಹಾಗೆ ನೀವು ಓದಿದಂತಹ ಕಾಲೇಜು, ನಿಮ್ಮ ಸಹಪಾಠಿಗಳು, ಹಾಗೆ ನಿಮ್ಮ ಆರೋಗ್ಯ, ಹಾಗೆ ನೆಲದ ಕಾಲ, ಇಷ್ಟು ಅಂಶಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸುತ್ತವೆ. ಅಲ್ಲಿ ವ್ಯತ್ಯಾಸಗಳಾದಾಗ ನಾವು ಆ ವ್ಯಕ್ತಿಯನ್ನ ದೂಷಣೆ ಮಾಡ್ತೇನೆ, ನೀನು ಕೆಟ್ಟವನು ಅಂತ ಹೇಳ್ತೇನೆ, ನೀನು ಪೋಲಿ ಬಿದ್ದು ಇದೆ ಅಂತ ಹೇಳ್ತೇನೆ, ಅವರಿಗೆ ಮತ್ತೆ ಸರಿದಾರಿಗೆ ಬರಲಿಕ್ಕೆ ಅವಕಾಶ ಮಾಡಿಸುತ್ತದೆ. ಹಾಗೆ ಇವತ್ತು ಮೀಡಿಯಾ ಬಹಳ ಇದೆ. ಸೋಷಿಯಲ್ ಮೀಡಿಯಾ ಆಗ್ಬೋದು, ಇಂಟರ್ನೆಟ್ ನಲ್ಲಿ ಟಿವಿ ಆಗ್ಬೋದು, ಸಿನಿಮಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಇದು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಸೋಷಿಯಲ್ ಮೀಡಿಯಾ ಏನ್ ಬರ್ತದೆ ಅದನ್ನು ನೋಡಿ ಅವರು ಪ್ರಶ್ನೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಪ್ರೈಮರಿ ಇದೆ ಅದನ್ನು ಫಾಲೋ ಮಾಡ್ತಾರೆ. ಅಥವಾ ಸೆಲೆಬ್ರಿಟಿ ಹೇಗೆ ಸೆಲೆಬ್ರಿಟಿ ಆದಂತ ತನ್ನ ಚರಿತ್ರೆ ನಾನು ಅವನಾಗ ಆಗಬೇಕು ಅಂತ ಇಷ್ಟಪಡ್ತಾರೆ. ಈ ರೀತಿ ಮೀಡಿಯಾ ಮತ್ತೆ ಟಿವಿ ಸಿನಿಮಾಗಳು ಬಹಳ ಮುಖ್ಯವಾದಂತಹ ಪಾತ್ರ ವಹಿಸ್ತಾ ಇದೆ. ಹಾಗಾಗಿ ಪೋಷಕರು ಮತ್ತೆ ಟೀಚರ್ಸ್, ವಿದ್ಯಾರ್ಥಿಗಳು ಮೀಡಿಯಾದಲ್ಲಿ ಏನು ನೋಡುತ್ತಾರೆ. ಇವತ್ತು ಮೊಬೈಲ್ ಮತ್ತೆ ಮೀಡಿಯಾ ದುರುಪಯೋಗ ಆಗ್ತಿರೋದೇ ಜಾಸ್ತಿ ಆಗ್ತದೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಆಚರಣೆಗೆ ಖುಷಿ, ಆಚರಣೆಗೆ ಸಂತೋಷ ಸಿಗಬೇಕು, ಅದಕ್ಕೆ ತಕ್ಕಂತ ಕಾರ್ಯಕ್ರಮ ನೋಡ್ತಾರೆ. ಬೇರೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಅಥವಾ ಅವರ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ಇನ್ಫಾರ್ಮೇಶನ್ ಅವರು ಹುಡ್ಕೊಂಡು ಹೋಗೋದೇ ಇಲ್ಲ. ನಾವು ಬೇರೆ ಮಾಡ್ಬೇಕಾಗುತ್ತೆ. ಹಾಗೆ ಗ್ರಾಮೀಣ ವಿದ್ಯಾರ್ಥಿಗಳ ಸಮಸ್ಯೆಗಳೇ ಬೇರೆ, ಹಾಗೆ ಅರ್ಬನ್ ನಗರ ಪ್ರದೇಶದ ವಿದ್ಯಾರ್ಥಿಗಳ ಸಮಸ್ಯೆಗಳೇ ಬೇರೆ. ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಏನಿದೆ, ನಾವು ಹಳ್ಳಿ ಹುಡುಗರು, ಹಳ್ಳಿ ಹುಡುಗಿಯರು, ನಮಗೇನು ಗೊತ್ತಿಲ್ಲ. ಬೆಂಗಳೂರು ಮಂದಿ ಬಹಳ ಶಾಲೆ ಇರ್ತಾರಂತೆ, ಮಂಗಳೂರು ಮಂದಿ ಅವ್ರು ಬಹಳ ಬುದ್ಧಿವಂತಿರ್ತಾರಂತೆ. ಹೀಗೆ ನಾನು ಉತ್ತರ ಕರ್ನಾಟಕದ ಹಲವು ಭಾಗಗಳಿಗೆ ಹೋಗಿದ್ದೇನೆ. ಅಲ್ಲಿ ಯಾರೇ ವಿದ್ಯಾರ್ಥಿಗಳಲ್ಲಿ ಅವರಿಗೆ ಕೀಳಿದೆ. ನಾವು 200 ಮಂದಿ, ನಮ್ಮ ಜನರು 200 ಮಂದಿ, 50-200 ಮಂದಿ ಆಗ್ತಾರೆ. ನೀವು ಮುಂದುವರಿಬಹುದು. ಬೆಂಗಳೂರು ಮತ್ತು ಮಂಗಳೂರು ಅಥವಾ ಶಿವಮೊಗ್ಗ ವಿದ್ಯಾರ್ಥಿಗಳಿಗೆ ಕಾಂಪೀಟ್ ಮಾಡ್ಬೋದು, ಮಾಡಲೇಬೇಕು. ಹಾಗಾಗಿ ಹಾಗೆ ಸೊಸೈಟಿ ಒಂದು ಸಾಮಾಜಿಕ ಸ್ಥಿತಿಗತಿ ಹೇಗಿದೆ, ವ್ಯಕ್ತಿಗೆ ಪೂರಕವಾಗಿದೆಯೇ, ವ್ಯಕ್ತಿಗೆ ವಿರುದ್ಧವಾಗಿದೆಯೇ, ವ್ಯಕ್ತಿಯನ್ನ ಅಪರಾಧಕ್ಕೆ ದೂಡ್ತಕ್ಕಂಥ ಸೊಸೈಟಿ ಆಗ್ತಾ ಇದೆಯಾ, ಅಥವಾ ಆತ್ಮಹತ್ಯೆಗೆ ದೂಡ್ತಕ್ಕಂಥ ಸೊಸೈಟಿ ಆಗ್ತಾ ಇದೆಯಾ. ಹಾಗೆ ಲೈಫ್ ಜೀವನದಲ್ಲಿ ಅನೇಕ ಕಷ್ಟಗಳು ಬರ್ತವೆ, ನಮಗೆ ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ. ಈ ಎಲ್ಲಾ ಅಂಶಗಳು ಸೇರಿ ನಮ್ಮ ಬೆಳವಣಿಗೆಯನ್ನ ರೂಪಿಸುತ್ತೆ. ಹಾಗೆ ನಮ್ಮ ಭಾರತದಲ್ಲಿ ಯುವಜನೆಗೆ ಇರ್ತಕ್ಕಂಥ ಸಮಸ್ಯೆಗಳೇನು? ಮೊದಲನೇ ಸಮಸ್ಯೆ ಅಕಾಡೆಮಿಕ್ ಇಶ್ಯೂ. ಅತಿ ಹೆಚ್ಚಿನ ಕಾಂಪಿಟೇಷನ್ ಈಗ ನೋಡ್ತಾ ಇದ್ದಾರೆ. ನೀಟ್ ಎಕ್ಸಾಮ್ ತಗೋಬೇಕು ಅಂದ್ರೆ 25 ಲಕ್ಷ ಜನ ನೀಟ್ ಎಕ್ಸಾಮ್ ತಗೋತಾರೆ. ಇದು MBBS ಸೀಟು 10 ಲಕ್ಷ. ಹಾಗೆ IAS ಪರೀಕ್ಷೆಗೆ ಕೂತ್ಕೊಳ್ತಾರೆ, 20-22 ಲಕ್ಷ ಕೂತ್ಕೊಳ್ತಾರೆ. ಪಾಸ್ ಆಗೋದು 750 ಜನ. ಹಾಗಾಗಿ ಅತಿಯಾದ ಕಾಂಪಿಟೇಷನ್ ಇದೆ. ಹಾಗೆ ಯಾವ ಕೋರ್ಸ್ ಬೆಸ್ಟ್, ಯಾವ ಕೆರಿಯರ್ ಬೆಸ್ಟ್ ಅಂತಕ್ಕಂಥ ಕಲ್ಪನೆ ನಮ್ಮಲ್ಲಿ ಇವತ್ತು ಬಹಳ ತೊಂದರೆಗೊಳಗಾಗಿದೆ. ವಿದ್ಯಾರ್ಥಿಗೆ ತಾನು ಮುಂದೇನಾಗಬೇಕು ಅಂತಕ್ಕಂಥ ಸರಿಯಾದ ಮಾಹಿತಿ ಕೊಡ್ತಕ್ಕಂಥ ವ್ಯವಸ್ಥೆ ಕೆರಿಯರ್ ಕೌನ್ಸಿಲಿಂಗ್ ನಮ್ಮಲ್ಲಿ ಇನ್ನೂ ಎಳಿಬೇಕಾಗಿದೆ. ಹಾಗಾಗಿ ನಾನು ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ ಅವರಿಗೆ, ಕಾಲೇಜಿನ ಎಲ್ಲ ಟೀಚರ್ಸ್ಗೆ ಮನವಿ ಮಾಡಿಕೊಡ್ತೇನೆ, ದಯಮಾಡಿ ನಿಮ್ಮ ಕಾಲೇಜಿಗೆ ಬಂದಂತಹ ವಿದ್ಯಾರ್ಥಿಯ ಶಕ್ತಿ ಮತ್ತೇನಿದೆ, ಅವನು ಯಾವ ಕೋರ್ಸ್ ಯಾವ ಸಬ್ಜೆಕ್ಟ್ ಚೆನ್ನಾಗಿ ಮಾಡಲ್ಲ ಅಂತ ನೀವು ಮಾಡಬೇಕಾಗುತ್ತೆ. ಹಾಗೆ ಬರೀ ಡಿಮಾಂಡ್ ಜಾತಿಗೆ, ಮೆಡಿಕಲ್ ಕೋರ್ಸ್ಗೆ, ಇಂಜಿನಿಯರ್ ಕೋರ್ಸ್ಗೆ, IAS, IPS ಈ ತರ
ಹೇಳಿ ಅತಿಯಾದ ಡಿಮಾಂಡ್ ಇದೆ, ಲಕ್ಷಾಂತರ ಜನ ಬರೀತಾರೆ, 10% ಸಕ್ಸೀಡ್ ಆಗ್ತಾರೆ, 90% ಜನ ನಿರಾಶೆಗೊಳಗಾಗ್ತಾರೆ. ಹಾಗಾಗಿ ಭಾರತದಲ್ಲಿ ನಮ್ಮ ಯುವ ಜನತೆ ನಿರಾಶೆಗೊಳಪಟ್ಟವರ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ಒಂದು ಪೈಕಿ ಒಮ್ಮೆ ಆಗಿಲ್ಲ ಅಂತಂದ್ರೆ ರಾಜ್ಯಕ್ಕೆ MBBS ಸಿಗಲಿಲ್ಲ, ನರ್ಸ್ ಆಗ್ಬೋದು, ಫಾರ್ಮಸಿ ಹೋಗ್ಬೋದು, ಇಂಜಿನಿಯರಿಂಗು ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಸಿಗಲಿಲ್ಲ ಬೇರೆ ಇಂಜಿನಿಯರ್ ಆಗ್ಬೋದು, ಒಂದು ಅಕಾಡೆಮಿಕ್ ಇಶ್ಯೂ ಎಲ್ಲರೂ ಅನ್ಎಂಪ್ಲಾಯ್ಮೆಂಟ್. ಇವತ್ತು ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ 30% ಯುವಜನ ಡಿಗ್ರಿ ಮಾಡ್ತಾರೆ, ಆದ್ರೆ 40% ಡಿಗ್ರಿಧಾರಿಗಳು ಕೆಲಸ ಇಲ್ಲ. ಇವತ್ತು ಯುದ್ಧ ಶುರುವಾಗಿದೆ, ಕೋವಿಡ್ ಬಂದಾಯ್ತು, ಈಗ ಜಾಬ್ ಸಿಗೋದು ಬಹಳ ಕಷ್ಟ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ನಮ್ಮ ಯುವಜನರಲ್ಲಿ. ಹಾಗೆ ಮ್ಯಾಚಿಂಗ್ ಇಲ್ಲ, ಓದೋದೇ ಬೇರೆ, ಜಾಬ್ ಬೇರೆ. ನಾನು ಎಷ್ಟೋ ಸತಿ ಟ್ಯಾಕ್ಸಿ ಲೆವೆಲ್ ಮಾತಾಡಿದ್ದೇನೆ, ನಾನು MSc ಮಾಡಿದ್ದೇನೆ, ಟ್ಯಾಕ್ಸಿ ಓಡಿಸಿದ್ದೇನೆ, ನಾನು ಸೆಕ್ರೆಟರಿ ಆಗಿದ್ದೇನೆ, ನಾನು DSc ಮಾಡಿದ್ದೇನೆ. ಹಾಗಾಗಿ ಅನೇಕರಲ್ಲಿ ಡಿಗ್ರಿ ಮಾಡ್ತಾರೆ, ಏರ್ ಎಜುಕೇಶನ್ ಮೋರ್ ಅನ್ಎಂಪ್ಲಾಯ್ಮೆಂಟ್ ಆಗಿದೆ. ಅದರಿಂದ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಈ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಟೀಚರ್ಸ್ ಏನ್ ಮಾಡ್ಬೇಕಾಗುತ್ತೆ. ಸ್ಟಾರ್ಟ್ಅಪ್ ಆಗಿದೆ, ಕರ್ನಾಟಕ ಗವರ್ಮೆಂಟ್ ಆಗ್ಲಿ, ಭಾರತೀಯ ಸರ್ಕಾರ ಆಗ್ಲಿ, ಸ್ಟಾರ್ಟ್ಅಪ್ ನೀವು ಇಂಡಿವಿಜುವಲ್ ಆಗಿ ನೀವು ಕೆಲಸ ಪಡಿ ಅಂತ ಬೇರೆಯವ್ರಿಗೆ ಕೇಳೋದು, ನೀವೇ ಉದ್ಯೋಗ ಶುರು ಮಾಡಿ 100 ಜನಕ್ಕೆ ಕೆಲಸ ಕೊಟ್ಟು. ಹಾಗೆ ರಿಲೇಶನ್ಶಿಪ್ ಇಶ್ಯೂ ಇದು ಇನ್ನೊಂದು ದೊಡ್ಡ ಸಮಸ್ಯೆ ನಮ್ಮ ಯುವಜನರಲ್ಲಿ. ಸಂಬಂಧಗಳು ಫ್ರೆಂಡ್ಸ್ ಆಗ್ತಾರೆ, ಪ್ರಪಂಚ ಬ್ರೇಕಪ್ ಆಗುತ್ತೆ. ಅನೇಕ ಜನ ಫ್ರೆಂಡ್ಶಿಪ್ ಬ್ರೇಕಪ್ ಆದಾಗ ನಿರಾಶೆ ಹತಾಶೆ ಒಳಗಾಗಿ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ. ಅಥವಾ ಹುಡುಗಿಯರ ಬಗ್ಗೆ ದ್ವೇಷ, ಹುಡುಗರ ಬಗ್ಗೆ ದ್ವೇಷ. ನನ್ನ ಬಾಯ್ ಫ್ರೆಂಡ್ ನನ್ನ ಮೋಸ ಮಾಡಿದ್ದಾನೆ, ನನ್ನ ಗರ್ಲ್ ಫ್ರೆಂಡ್ ನನಗೆ ಮೋಸ ಮಾಡಿದ್ದಾರೆ. ಹಾಗೆ ಎಲ್ಲ ಹುಡುಗರು ಕೆಟ್ಟವರೆ, ಎಲ್ಲ ಹುಡುಗರು ಕೆಟ್ಟವರೆ. ಹಾಗೆ ಮನೆಯಲ್ಲಿ ರಿಲೇಶನ್ಶಿಪ್. ಇವತ್ತು ಅನೇಕ ತಂದೆ ತಾಯಿಗಳು ನಮ್ಮ ಸಮಾಲೋಚನೆ ಬರ್ತಾರೆ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತ ಒಂದು ಬುದ್ಧಿ ಮಾತು ಹೇಳೋದ್ರಿಂದ ಈ ರೀತಿ ಸಂಬಂಧಗಳು ನಮ್ಮ ಯುವಜನದಲ್ಲಿ ಹರಸ್ಕೊಳ್ತಾ ಇದೆ, ನಂಬಿಕೆ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಸಂಬಂಧಗಳು ಬ್ರೇಕಪ್ ಆದಾಗ ಹೇಗೆ ಅದನ್ನ ನಿಭಾಯಿಸಬೇಕು ಅಂತ ನಾವು ಕಲಿಬೇಕಾಗುತ್ತೆ. ಟೀಚರ್ಸ್ ಹೆಲ್ಪ್ ಮಾಡ್ಬೇಕಾಗುತ್ತೆ. ಹಾಗೆ ನಮ್ಮನ್ನ ಯಾರೂ ಮಾತಾಡ್ತಾ ಇಲ್ಲ, ನಮ್ಮ ಆಸೆಕಾಂಕ್ಷೆಗಳು ಯಾರೂ ಕೇಳ್ತಾ ಇಲ್ಲ ಅಂತಕ್ಕಂಥ ಒಂದು ನೆಗೆಟಿವ್ ಭಾವನೆ ನಮ್ಮ ವಿದ್ಯಾರ್ಥಿಗಳು ಬರ್ತಾ ಇದೆ. ದಯಮಾಡಿ ಈ ಒಂದು ನೆಗೆಟಿವ್ ಭಾವನೆ ಈಗಾಗಲೇ ಬಂದಿದೆ, ವಿದ್ಯಾರ್ಥಿಗಳೇ ಬಿಟ್ಬಿಡಿ. ನಿಮ್ಮನ್ನು ಪ್ರೀತಿ ಮಾಡ್ತಕ್ಕಂಥ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ತಂದೆ ತಾಯಿ ಇದ್ದಾರೆ, ನಿಮ್ಮ ಭವಿಷ್ಯದ ಬಗ್ಗೆ ಕೈ ಮಾಡ್ತಕ್ಕಂಥ ಟೀಚರ್ಸ್ ಇದ್ದಾರೆ, ರಿಲೇಷನ್ಸ್ ಇದ್ದಾರೆ. ದಯವಿಟ್ಟು ಜೊತೆ ಮಾತಾಡಿ. ಹಾಗೆ ಅಡಿಕ್ಷನ್ ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಯುವಜನರಲ್ಲಿ ಬೇಕಾ ಇದೆ. ಅದರಲ್ಲೂ ಸ್ಕ್ರೀನ್ ಅಡಿಕ್ಷನ್, ಗ್ಯಾಜೆಟ್ಸ್ ಅಡಿಕ್ಷನ್, ಹಾಗೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಆನ್ ಆಗುತ್ತೆ, ರಾತ್ರಿ ಆಗೋ ತನಕ ಅದು ಆನ್ ಆಗಿ ಇರುತ್ತೆ. ಹಾಗಾಗಿ ಹಾಗೆ ಸೋಷಿಯಲ್ ಮೀಡಿಯಾ ಯಾರು ಏನ್ ಹಾಕಿದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಏನಾಗ್ತಿದ್ದಾರೆ, ಟ್ವಿಟರ್ ನಲ್ಲಿ ಏನ್ ಬಂದಿದೆ ಅದರ ಬಗ್ಗೆ ಗಮನವೇ ಹೊರತು ಪಾಠ ಪ್ರವಚನ ಬಗ್ಗೆ ಗಮನ ಇಲ್ಲ. ಜೀವನಕ್ಕೆ ಬೇಕಾದಂತ ಔಷಧ ಕಲ್ಪಗಳಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಹಾಗೆ ಸ್ಮೋಕಿಂಗ್, ಡ್ರಿಂಕಿಂಗ್, ಗೇಮಿಂಗ್ ಅಂಡ್ ಗ್ಯಾಮ್ಲಿಂಗ್. 40 ಲಕ್ಷ 50 ಲಕ್ಷ ಕಳ್ಕೊಂಡು 2 ವಾರದಲ್ಲಿ ಬಂದವರು ಇದ್ದಾರೆ. ಯಾಕಂದ್ರೆ ಗೇಮಿಂಗ್ ಗ್ಯಾಮ್ಲಿಂಗ್ ಮಾಡೋರು ಅವರೇ ಆಪ್ ನಲ್ಲಿ ಸಾಲ ಕೊಡ್ತಾರೆ, ತೋರಿಸ್ತಾರೆ, ಒಂದ್ಸರಿ ಗೆಲ್ಸ್ಬಿಟ್ಟು ಆಮೇಲೆ ತೋರಿಸ್ತಾ ಹೋಗ್ತಾರೆ. 20 ಲಕ್ಷ 30 ಲಕ್ಷ ಡಿಮಾಂಡ್ ಮಾಡ್ತಾರೆ, ಕೊಡೋರೆ ಬೇರೆ ಕಾರಣಗಳಿಗೆ ತಗೊಳ್ತಾರೆ. ಹಾಗಾಗಿ ಅಡಿಕ್ಷನ್ ಬಗ್ಗೆ ಈ ನಮ್ಮ ಸಮುದಾಯಕ್ಕೆ, ಮುಖ್ಯವಾಗಿ ಯುವಜನ ಸಮುದಾಯಕ್ಕೆ ಬಹಳ ಎಚ್ಚರಿಕೆ ಕೊಡ್ತಕ್ಕಂಥ, ದಯಮಾಡಿ ಅಡಿಕ್ಷನ್ ಒಳಗಾಗಬೇಡಿ, ಕ್ಷಣಿಕ ಸುಖಕ್ಕೋಸ್ಕರ ನಮ್ಮ ಇಡೀ ಭವಿಷ್ಯವನ್ನ ಹಾಳು ಮಾಡ್ಕೋಬೇಡಿ ಅಂತ ಅವರಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಇದು ಅಡಿಕ್ಷನ್. ಯಾಕೆಂದ್ರೆ ಅಡಿಕ್ಷನ್ ಮುಖ್ಯವಾಗಿ ಈ ಪ್ರೆಷರ್, ನೀನು ಸೇರೋ ಸ್ಮೋಕ್ ಮಾಡೋ, ಏನೋ ಅಲ್ಕೋಬೇಕು, ಗ್ಯಾಮ್ಲಿಂಗ್ ಆಗೋಣ ಚೆನ್ನಾಗಿರುತ್ತೆ, ನಾನು ದುಡ್ಡು ಕೊಡ್ತೇನೆ, ಈ ರೀತಿ
ಈ ಪ್ರಶ್ನೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಅಡಿಕ್ಷನ್ಗೊಳಗಾಗ್ತಿದ್ದಾರೆ. ಹಾಗೆ ಪೂರ್ ಸೆಲ್ಫ್ ಇಮೇಜ್ ಇಂಥವರಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೂಲ ಚೆನ್ನಾಗಿಲ್ಲ, ಗ್ರಾಮೀಣ ಪ್ರದೇಶದವರು, ನಾವು ಕುಟುಂಬದ ಮಂದಿ, ನಾವು ಕೊಪ್ಪಳ ಮಂದಿ ಅಥವಾ ಗದಗನಲ್ಲಿದ್ದೇವೆ, ಇದಕ್ಕೆ ನಾರ್ತ್ ಕರ್ನಾಟಕ ಯುವಜನರಿಗೆ ತಮ್ಮ ಸ್ಥಾನಮಾನದ ಬಗ್ಗೆ, ತಮ್ಮ ಶಕ್ತಿಯ ಬಗ್ಗೆ ಅವರಿಗೆ ತಿಳಿಸಿದೆ. ಹಾಗಾಗಿ ನಿಮಗೂ ಕೊಟ್ಟಿ 1 kg ಮೆದುಳು ಕೊಟ್ಟಿದ್ದೀರಿ, ನೀವು ಪ್ರಯತ್ನ ಪಟ್ಟರೆ ನೀವು ಯಾವ್ದ್ರಿಂದ ಕಾಂಪೀಟ್ ಮಾಡ್ಬೋದು, ಎಂತ ದೊಡ್ಡ ವ್ಯಕ್ತಿ ಕೂಡ ಆಗ್ಬೋದು. ಹಾಗೆ ಪೆಸಿಮಿಸ್ಟಿಕ್ ಫ್ಯಾಕ್ಟರ್, ನಿರಾಶಾ ಭಾವನೆ ಆಗ್ತಾ ಇದೆ. ಹಾಗೆ ಭವಿಷ್ಯ ಏನೂ ಇಲ್ಲ, ನಮಗೆ ನಮ್ಮನ್ನ ಯಾರನ್ನೂ ಕೇಳೋದಿಲ್ಲ ಅಂತಕ್ಕಂಥ ನಿರಾಶಾ ಭಾವನೆ ದಯಮಾಡಿ ಕಲಿತರೆ ಬಿಟ್ಬಿಡಿ. ಪ್ರಯತ್ನ ಪಟ್ಟರೆ ಒಂದು ಗಿರಿಮನೆ ಕೂಡ ಮುಂದೆ ಹುಲಿಮನೆಯಾಗಿ ಕೆಲಸ ಮಾಡ್ಬೋದು. ಹಾಗಾಗಿ ಇಮೇಜ್ ಬೇಡ. ಹಾಗೆ ಕ್ರೈಮ್ ರೇಟ್ ಪುನಃ ನಮ್ಮ ದೇಶದಲ್ಲಿ ಅಂಕಿಅಂಶ ಪ್ರಕಾರ 30% ರಾಬರಿ ಇರತಕ್ಕಂಥ ವಯಸ್ಸು 25ಗಿಂತ ಕಡಿಮೆ. ಹಾಗೆ ಆರ್ಥಿಕ ಅಪರಾಧ ಮಾಡ್ತಕ್ಕಂಥವ್ರು, ಲೈಂಗಿಕ ಅಪರಾಧ ಮಾಡ್ತಕ್ಕಂಥವ್ರು, ಸೈಬರ್ ಕ್ರೈಮ್ನಲ್ಲಿ ತೊಡಗ್ತಕ್ಕಂಥವ್ರು ಕೂಡ ಈ ವಯಸ್ಸವರೆ. ಹಾಗಾಗಿ ಹಾಗೆ ಡ್ರಗ್ ಪೆಡ್ಲಿಂಗ್ ಇನ್ನೊಂದು ದೊಡ್ಡ ಆತಂಕವಾಗಿ ಪರಿಗಣಿಸಿದೆ. ಲಕ್ಷಣ ಮಾರಾಟ ಮಾಡಿ ದುಡ್ಡು ಮಾಡ್ತಕ್ಕಂಥ ಡ್ರಗ್ ಪೆಡ್ಲರ್ಸ್ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಾರೆ. ಮೆಡಿಕಲ್ ಸ್ಟೂಡೆಂಟ್ಸ್ ಬಳಸ್ಕೊಂಡಿದ್ದಾರೆ, ಇಂಡಿಯನ್ ಸ್ಟೂಡೆಂಟ್ಸ್ ಬಳಸ್ಕೊಂಡಿದ್ದಾರೆ, PUC ಬರ್ತಾರೆ, ಅಲ್ಲಿವರೆಗೆ ಇನ್ನೊಂದು 2 ಪ್ಯಾಕೆಟ್ ಪ್ಯಾಕೆಟ್ ಮಾರ್ಬಿಟ್ಟು ದುಡ್ಡು ಕೊಡುತ್ತಾರೆ. ಈಗ ವಿದ್ಯಾರ್ಥಿಗಳು ಪೆಡ್ಲರ್ಸ್ ಆದಾಗ ಅವ್ರ ಸಿಕ್ಕಾಕೊಳ್ಳೋದಿಲ್ಲ, ಪೊಲೀಸರು ಹಿಡಿಯಕ್ಕೆ ಹೋಗಲ್ಲ, ಒಂದು ಸಂಶಯ ಬರೋದೇ ಇಲ್ಲ. ಹಾಗಾಗಿ ನಮ್ಮ ಯುವಜನ ಕ್ರೈಮ್ ಅಪರಾಧ ಪ್ರವೃತ್ತಿಯನ್ನ ಬೆಳೆಸಿಕೊಳ್ಳ ಮುಖ್ಯವಾದ ಕಾರಣ ಹರದ ಆಸೆ, ಹಾಗೆ ತಕ್ಷಣ ಖುಷಿ ಪಡುವ ಬಯಕೆ. ದಯಮಾಡಿ ವಿದ್ಯಾರ್ಥಿಗಳೇ, ಈ ಕ್ಷಣಿಕ ಆಸೆಗೋಸ್ಕರ, ಶಾಸ್ತ್ರೀಯ ಕಾಲಿನ ಸುಖಕ್ಕೋಸ್ಕರ ಮುಂದೆ ಸಾಗದಷ್ಟು ದುಃಖ ಪಡಬೇಕಾದ್ರೆ ದಯಮಾಡಿ ಕಾಲೇಜಿನ ಕೈಗೊಳ್ಳಿ. ಶಾಸ್ತ್ರೀಯ ಕಾಲಷ್ಟು ಸುಖಕ್ಕೆ ಸಾಗದಷ್ಟು ದುಃಖವನ್ನು ನಾವು ಅನುಭವಿಸಬೇಕಾಗುತ್ತೆ. ಅದರಿಂದ ದಯವಿಟ್ಟು ಅಪರಾಧ ಪ್ರಪಂಚಕ್ಕೆ ಕಾಲಿಡಬೇಡಿ. ನಿಮ್ಮನ್ನ ಹೇಳಲಿದ್ದಾರೆ, ಅಪರಾಧ ಪ್ರಪಂಚಕ್ಕೆ ಬೇಕಾದ್ರೂ ಕೊಡ್ತೇವೆ, ಎಷ್ಟು ದುಡ್ಡು ಕೊಡ್ತೇವೆ, ಖುಷಿಯಾಗಿರ್ಬೋದು, ನೋಡ್ಬೇಕಾಗಿಲ್ಲ, ಡಿಗ್ರಿ ಮಾಡಬೇಕಾಗಿಲ್ಲ, ಯಾವ್ದು ಉದ್ಯೋಗ ಮಾಡ್ಬೇಕಾಗಿಲ್ಲ, ನಮ್ಮ ಜೊತೆ ಸೇರ್ಕೊಳ್ತಕ್ಕಂಥ ಜನ ಸಾಕಷ್ಟು ಇರ್ತಾರೆ. ದಯವಿಟ್ಟು ಎಚ್ಚರಿಕೆ ಇದ್ದೇವೆ. ಹಾಗೆ ಎಮೋಷನಲ್ ಡಿಸ್ಟರ್ಬೆನ್ಸ್ ವಿದ್ಯಾರ್ಥಿಗಳಲ್ಲಿ ಇನ್ನೂ ಎಮೋಷನಲ್ ಕಂಟ್ರೋಲ್ EQ ಡೆವಲಪ್ ಆಗಿದ್ದಾರಲ್ಲದೆ, ಮುಖ ಆದಾಗ ಹೇಗೆ ವ್ಯಕ್ತಪಡಿಸಬೇಕು, ಮುಖ ಆದಾಗ ಹೇಗೆ ವ್ಯಕ್ತಪಡಿಸಬೇಕು, ಕೋಪ ಬಂದಾಗ ಹೇಗೆ ವ್ಯಕ್ತಪಡಿಸಬೇಕು ಗೊತ್ತಿಲ್ಲ. ಹಾಗಾಗಿ ನೋ ಕಂಟ್ರೋಲ್ ಓವರ್ ನೆಗೆಟಿವ್ ಎಮೋಷನ್ಸ್. ಅದು ಮುಖ್ಯವಾಗಿ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಯುವಜನರು ಕಾಣ್ತಾ ಇದೆ. ಅಂಕಿಅಂಶ ಪ್ರಕಾರ ಕನಿಷ್ಠ 30% ನಮ್ಮ ಯುವ ಸಮೂಹ ಇಡೀ ಪ್ರಪಂಚದಲ್ಲಿ ಕೋವಿಡ್ ನಂತರ ಈಗ ಯುದ್ಧದಲ್ಲಿ 30% ಯುವಜನ ಖಿನ್ನತೆಗೊಳಗಾಗ್ತಿದ್ದಾರೆ. ಅಥವಾ ನಾನೇ ಅಂತ ಏನು ಭರವಸೆ ಇದೆ, ಸುರಕ್ಷತೆಯ ಭರವಸೆ ಇದೆಯಾ, ಮುಂದೆ ಸರ್ಕಾರ ಮಾಡಬಲ್ಲವ. ಸೊ ಹಾಗಾಗಿ ಸೂಸೈಡ್ ಸಾಕ್ಷು ಮತ್ತು ಅಟೆನ್ಸು ಸಿಕ್ಕಬೇಕಾಗ್ತದೆ. ನಮ್ಮ ದೇಶದಲ್ಲಿ 2022ರಲ್ಲಿ 1,72,000 ಜನ ಆತ್ಮಹತ್ಯೆ ಮಾಡಿ ಸತ್ತಲ್ಲಿ. 1,72,000 people died because of suicide. ಅದ್ರ 35% ಸೂಸೈಡ್ ಅದರ ವಯಸ್ಸು 15ರಿಂದ 25. ಮಾತಾಡೋ ಸಾಕು, ನಾನು ಸಾಯ್ತೇನೆ, ನಾನು ಸಾಯ್ಬೇಕು, ಈ ತರ ಬೆಳಿಬಹುದು. ಎಕ್ವಿಟಿ ಪಾಠ ತಂದಿಟ್ಕೊಂಡೆ ಅಂತ ರೂಮ್ನಲ್ಲಿ, ನಾನು ಒಂದಷ್ಟು ಮಾತಾಡಿರ್ತಾ ನಿಂತ್ಕೊಂಡಿದ್ದೇನೆ. ಆಮೇಲೆ ಫೋನ್ ಮಾಡ್ತೇನೆ, ನೀವೇ ಮಾತು ಕೇಳಬೇಕು ಮತ್ತೆ ಹೋಗ್ತೀರಿ ಅಂತ ನನ್ನ ತಾಯಿಗೆ ಮಾಡ್ಬಿಟ್ಟು. ಹಾಗಾಗಿ ಸೂಸೈಡು ಮತ್ತೆ ಸೂಸೈಡ್ ಕಾಸಿಂದ ನಾವು ಸಾಕಷ್ಟು ಯುವಜನರನ್ನ ಕಳ್ಕೊಳ್ತಾ ಇದ್ದೇವೆ. ಅಥವಾ ಉಳ್ಕೊಂಡ್ರೆ ಲೈಫ್ ಲಾಂಗ್ ಇರ್ತದೆ. ಎತ್ತರ ಬೆಂದೋಗಿರುತ್ತೆ, ಇಲ್ಲ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ, ಕಾಲು ಫ್ರಾಕ್ಚರ್ ಆಗಿರುತ್ತೆ, ನಾಲ್ಕಂತ ಬಿತ್ತು. ಡೆಲ್ಲಿ ನೋಡ್ರಿ 15 ವರ್ಷ ಕೋಮಾದಲ್ಲಿದ್ದ, 4ನೇ ಅಂತಸ್ತಿತ್ತು. ಹಾಗಾಗಿ ದಯಮಾಡಿ ಟೀಚರ್ಸು ಇದನ್ನ ಗಮನಿಸಿ, ಯಾವ ವ್ಯಕ್ತಿ ಖಿನ್ನತೆಗೊಳಗಾಗಿದ್ದಾನೆ. 70% ಸೂಸೈಡ್ ಅಟೆಂಪ್ಟ್ ನಲ್ಲಿ ಬೇಜಾರಿರುತ್ತೆ, ಹತಾಶೆ ಇರುತ್ತೆ, ನಿರಾಶೆ ಇರುತ್ತೆ.
ಹೇಳ್ಕೊಡಲ್ಲ, ಯಾರು ವಿಚಾರಿಸ್ತಿಲ್ಲ. PS ಯೂನಿವರ್ಸಿಟಿನಲ್ಲಿ ವರ್ಷದಲ್ಲಿ 5-6 ಜನ ಕ್ಯಾಂಪಸ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಿ. ಅವ್ರು ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡಾದ್ಮೇಲೆ ಯಾಕಂತೆ ಮಾಡ್ಕೊಂಡಿದ್ದವರು, ಏನ್ ಕಷ್ಟ ಅಂತೆ. ಈ ರೀತಿ ಅನೇಕ ಶಿಕ್ಷಕರಿಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಯಾರಿಗೆ ಖಿನ್ನತೆ ಇದೆ, ಯಾರಿಗೆ ನಿಜ ಮಾಡ್ಕೊಂಡಿದ್ದಾರೆ, ಹತಾಶೆ ಇದೆ ಅನ್ನೋ ವಿಚಾರಿಸೋ ವ್ಯವಧಾನ ಇಲ್ಲವಾಗಿದೆ. ಹಾಗಾಗಿ ಎಲ್ಲಾ ಕಾಲೇಜುಗಳಲ್ಲಿ ಕೌನ್ಸಿಲರ್ಸ್ ಇರಬೇಕು, ಆಪ್ತ ಸಮಾಲೋಚನೆ ಇರಬೇಕು. ಅವ್ರನ್ನ ಅಪಾಯಿಂಟ್ ಮಾಡಲಿಕ್ಕೆ ನಮ್ಮಲ್ಲಿ ಹಣ ಇಲ್ಲ, ವ್ಯವಸ್ಥೆ ಇಲ್ಲ. ಹಾಗಾಗಿ ಇದು 80ನೇ ಇಸ್ವಿನೇ ನಾವು ನೇಮಾದಲ್ಲಿ ಶಿಕ್ಷಕರೇ ಕೌನ್ಸಿಲರ್ ಆಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತಂದು 20,000 ಟೀಚರ್ಸ್ಗೆ ನಾವು ಕೊಡ್ತೀವಿ, ಈಗಲೂ ಕೊಡ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ಟೀಚರ್ಸು ನಮ್ಮ ವಿದ್ಯಾರ್ಥಿಗಳ ಜೊತೆ ಉತ್ತಮ ಬಾಂಧವ್ಯ, ಕಾರ್ಯಾಲ ಏನ್ ಸಮಾಚಾರ ಚೆನ್ನಾಗಿದೆಯಾ ಅಂತ ಕೇಳಿ, ಏನ್ ಕಷ್ಟ ಏನು ತಂದೆಗೆ ತಾಯಿಗೆ ಕೇಳಿ ನೀವು ಪ್ರೀತಿನ ಮಾತಾಡ್ತು ಅಂತಂದ್ರೆ ಹಾಗೆ ನೀವು ಫೀಲ್ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. 50 ಜನ ಇರ್ತಕ್ಕಂಥ ಸಂಪೂರ್ಣ ಬೇಜಾರಿರುತ್ತೆ. ಬೇರೆ ಸರ್ಕಾರಿ ಯಾಕೋ ತಪ್ಪಿದ್ಯಾ, ಯಾಕಮ್ಮ ತಪ್ಪಿದ್ಯಾ, ನೀನು ಏನ್ ಕಷ್ಟ ಅಂತ ಹೇಳುತ್ತೆ. ಅದು ಕಷ್ಟವನ್ನ ಕೇಳಿಸ್ಕೊಡಿ. ಯಾಕೆಂದ್ರೆ ಸಹಾನುಭೂತಿಯಿಂದ ನಿಮ್ಮ ನೋವನ್ನ ಕೇಳಿಸ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ. ಸುಖ ಹಂಚಿಕೊಂಡಷ್ಟು ಜಾಸ್ತಿ ಆಗುತ್ತೆ, ಸುಖ ಹಂಚಿಕೊಂಡಷ್ಟು ಕಮ್ಮಿ ಆಗುತ್ತೆ. ಹಾಗಾಗಿ ಟೀಮ್ ಕೌನ್ಸಿಲಿಂಗ್ ಹಾಗೆ ಟೀಚರ್ ಕೌನ್ಸಿಲಿಂಗ್ ಇವತ್ತು ಎಲ್ಲಾ ಕಾಲೇಜುಗಳಲ್ಲಿ, ಎಲ್ಲಾ ಸಂಸ್ಥೆಗಳಲ್ಲಿ ಸಿಗಬೇಕು. ಹಾಗೆ ನಮ್ಮ ದೇಶದ ಶಾಪ ಏನು, ಜೆಂಡರ್ ಡಿಸ್ಕ್ರಿಮಿನೇಷನ್, ಕ್ಯಾಸ್ಟ್, ಕ್ಲಾಸ್, ರಿಲಿಜನ್ ಡಿಸ್ಕ್ರಿಮಿನೇಷನ್. ಹೇಗೋ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಬರಬೇಕು. ಕೀಳು ಜಾತಿ, ಮೇಲ್ಜಾತಿ ಅಥವಾ ಮೇಲ್ವರ್ಗ, ಕೆಳವರ್ಗ, ಹಾಗೆ ಗಂಡಸು ಹೆಂಗಸು ಸಮ, ಪ್ರಕೃತಿ ಏನು ವ್ಯತ್ಯಾಸ ಮಾಡಿದ್ದಾರೆ. ನಾವು ಗಂಡಸು ಶ್ರೇಷ್ಠ, ಹೆಣ್ಣು ಮಕ್ಕಳು ಕನಿಷ್ಠ. ಮುಖ್ಯವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಇದು ಅತ್ಯಂತ ಹೆಚ್ಚು. ಹೆಣ್ಣು ಮಕ್ಕಳನ್ನ ಕೇವಲ ಕೆಲಸ ಮಾಡೋರು, ಅಡಿಗೆ ಮಾಡೋರು ಅಷ್ಟೇ, ಅವರಿಗೆ ಬುದ್ಧಿ ಇಲ್ಲ ಅಂತಕ್ಕಂಥ ಕಲ್ಪನೆ ಅನೇಕ ಗಂಡಸರು ಹೇಳ್ತಾರೆ. ಹಾಗಾಗಿ ಜೆಂಡರ್ ಡಿಸ್ಕ್ರಿಮಿನೇಷನ್, ಕ್ಯಾಸ್ಟ್, ಕ್ಲಾಸ್ ಡಿಸ್ಕ್ರಿಮಿನೇಷನ್, ರಿಲಿಜನ್, ಎಲ್ಲಾ ಧರ್ಮಗಳ ಮೂಲೋದ್ದೇಶ ಪ್ರೀತಿ ಮತ್ತು ಶಾಂತಿ. ಆದ್ರೆ ಧರ್ಮದ ಹೆಸರಿನಲ್ಲೇ ಎತ್ತುಗಳ ಸಂಖ್ಯೆ, ಧರ್ಮದ ಹೆಸರಿನಲ್ಲಿ ಒಪ್ಪಂದಲ್ಲೂ ನೋಡ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ನೀವು ಯುವಜನ ಇವತ್ತು ಧರ್ಮ, ಜಾತಿ, ವರ್ಗ ನಿಮ್ಮ ನಡುವೆ ಬರಬಾರದು, ಎಲ್ಲರೂ ಸಮಾನರೇ. ಹಾಗೆ ಗ್ರಾಮೀಣ ಮತ್ತೆ ಅರ್ಬನ್ ಯಾಕಂದ್ರೆ ಇವತ್ತು ಪಟ್ಟಣಗಳು ಮತ್ತೆ ಕುದಿಯುವಷ್ಟು ದೊಡ್ಡದಾಗ್ತದೆ, ಗ್ರಾಮೀಣ ಪ್ರದೇಶಗಳು ಬಡವಾಗ್ತವೆ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಿರ್ತಕ್ಕಂಥ ಸೌಲಭ್ಯ ನಿಮಗೆ ಪಟ್ಟಣ ಸಿಗುತ್ತಿಲ್ಲ, ಪಟ್ಟಣ ಇರ್ತಕ್ಕಂಥ ಗ್ರಾಮೀಣ ಸಿಗುತ್ತದೆ. ಹಾಗಾಗಿ ಈ ಒಂದು ವ್ಯತ್ಯಾಸವನ್ನ ಗುರುತಿಸಬೇಕು, ಹೊಂದ್ಕೋಬೇಕಾಗುತ್ತೆ. ಹಾಗೆ ಕರಪ್ಷನ್ ಬಗ್ಗೆ ನೋಡ್ತಾ ಇದ್ದೀವಿ, ಹೇಗೆ ಇಡೀ ಸಮಾಜದಲ್ಲಿ ಲಂಚ, ರಿಶ್ವತ್ತು, ಮೋಸ, ವಂಚನೆ ಅದನ್ನು ಕಂಡಂತ ನಮ್ಮ ಅನೇಕ ಸರ್ಕಾರಗಳು, ಅನೇಕ ರಾಜಕೀಯ ಪಕ್ಷಗಳು ಕರಪ್ಷನ್ ಅನ್ನ ಅಟ್ಟಾಕೋದ್ರಲ್ಲಿ ವಿಫಲರಾಗ್ತಾ ಇದೆ. ಇದು ನಮ್ಮ ಯುವಜನನ್ನ ಸಾಕಷ್ಟು ರುಚಿಗೇರಿಸ್ತಾ ಇದೆ. ಹಾಗೆ ಪೂರ್ ವ್ಯಾಲ್ಯೂ ಸಿಸ್ಟಮ್, ನೈತಿಕ ಮೌಲ್ಯಗಳು, ಬೇರು ಏನ್ ಮಾಡಬೇಕು, ನಾನು ಕ್ಷೇಮವಾಗಿರ್ಬೇಕು, ನೀವು ಕ್ಷೇಮ ಅಂತಕ್ಕಂಥ ಮನೋಭಾವ ದಯವಿಟ್ಟು ಬೆಳೆಸ್ಕೊಳ್ಳಿ. ಹಾಗೆ ಒಂಟಿತನ ಬೇಡ್ರಿ. ಅನೇಕ ವಿದ್ಯಾರ್ಥಿಗಳು ನಾವು ಒಂಟಿ ಸರ್, ನಮ್ಗೆ ಯಾರೂ ಇಲ್ಲ ಸರ್, ದೂರ ಬಿದ್ದಾರೆ. ಹಾಗೆ ಕನೆಕ್ಟೆಡ್ನೆಸ್ ಅಂತ ಒಂದು ಕಾನ್ಸೆಪ್ಟ್ WHO ಕೋವಿಡ್ ಬಂದಾಗ ಹೇಳಿದೆ. ಕೋವಿಡ್ ಮೊದಲು ನಾವೆಲ್ಲ ಒಟ್ಟಾಗಿ ಇರ್ತಾ ಇದ್ವಿ, ಸಭೆ ಸಮಾರಂಭಕ್ಕೆ ಹೋಗ್ತಾ ಇದ್ವಿ, ಸಾವಿರಾರು ಸಂಖ್ಯೆಯಲ್ಲಿ ಜಾತ್ರೆ ಉತ್ಸವಕ್ಕೆ ಹೋಗ್ತಾ ಇದ್ವಿ. ಕೋವಿಡ್ ಬಂದಾಗ 3 ವರ್ಷ ಏನೂ ಇಲ್ಲ, ಈಗ ಮತ್ತೆ ಆ ಒಂದು ಕನೆಕ್ಟೆಡ್ನೆಸ್ ಶುರುವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ವಂಚಿತೆಯಾಗಿರುವುದು ಆದಷ್ಟು ಸಾಮಾಜಿಕ ಸಂಪರ್ಕವನ್ನ ಇಟ್ಟುಕೊಳ್ಳಿ. ನಿಮ್ಮ ಕಷ್ಟದ ಬಗ್ಗೆ ಆಗ್ತಕ್ಕಂಥ ಜನರನ್ನ ನೀವು ಕಾರ್ಯ ಮಾಡಿಕೊಳ್ತಾರೆ. ಹಾಗಾಗಿ ಈ ಸೋಷಿಯಲ್ ಇಶ್ಯೂಸ್ ಬಗ್ಗೆ ವಿದ್ಯಾರ್ಥಿಗಳು
ಚಿಂತನೆ ಮಾಡಿ ಟೀಚರ್ಸು ಈ ಇಶ್ಯೂ ಬಗ್ಗೆ ತಿಂಗಳಿಗೊಂದ್ಸತಿ ಒಂದಷ್ಟು ಚರ್ಚೆ ಮಾಡಿದ್ರಿ ಕಾಲೇಜ್ನಲ್ಲಿ, ಪ್ರಗತಿ ಮೇಲೆ ಚರ್ಚೆ ಮಾಡಿ ಈ ಸೋಷಿಯಲ್ ಇಶ್ಯೂಸ್ ಇದೆ, ನಾವು ಹೇಗೆ ಈ ಅನ್ಯಾಯವಾದಂತ ಸೋಷಿಯಲ್ ಇಶ್ಯೂಸ್ನ ತಲುಪಿಸೋದು ಹೇಗೆ ಅಂತ ನಾವು ಮಾತಾಡ್ತೇವೆ. ಹಾಗೆ ಸೆಕ್ಷುವಲ್ ಇಶ್ಯೂಸ್ ಇದು ಇನ್ನೊಂದು ದೊಡ್ಡ ಸಮಸ್ಯೆ. ಇತ್ತೀಚಿನ ವರ್ಷಗಳಲ್ಲಿ ಸೆಮಿಸ್ಟರ್ ವ್ಯವಸ್ಥೆ 8, 9, 10 ವಯಸ್ಸಿಗೆ ಹೆಣ್ಮಕ್ಳು ದುಡ್ಡೋಗ ಬಿಡ್ತಾರೆ. ಅದೇ ವಯಸ್ಸಿಗೆ ಸುಮಾರು ಹೆಣ್ಮಕ್ಳು ದುಡ್ಡೋಗ ಬಿಡ್ತಾರೆ. ಅದೇನು ಲೈಂಗಿಕ ಚಟುವಟಿಕೆಗೆ, ದಾಂಪತ್ಯ ಜೀವನಕ್ಕೆ, ಹಾಗೆ ಹೊಸ ಮಕ್ಕಳು ರೆಡಿ ಆಗಿರ್ತಾರೆ. ಇನ್ನು ಹುಡುಗಿ 4ನೇ ಕ್ಲಾಸ್ 5ನೇ ಕ್ಲಾಸ್ ಇರ್ತಾರೆ, ಹುಡುಗ 6ನೇ ಕ್ಲಾಸ್ 7ನೇ ಕ್ಲಾಸ್ ಇರ್ತಾನೆ. ಅವನಿಗೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ, ಲೈಂಗಿಕ ಆಸಕ್ತಿ ಬೆಳೆಯುತ್ತೆ. ಹಾಗಾಗಿ ಇವತ್ತು ಈ ಮೀಡಿಯಾಗಳ ದೆಸೆಯಿಂದಾಗಿ ಪೋರ್ನೋಗ್ರಫಿ, ಬ್ಲೂ ಫಿಲ್ಮ್ಸ್ 800 ಚಾನಲ್ ಇದ್ದಾರೆ. ಸ್ವಲ್ಪ ಯಾವಾಗ ಸಾಕು ನಿಮ್ಮ ಮೊಬೈಲಿಗೆ ಒಂದು ತುಂಬ ಚಿತ್ರ ಬರ್ತದೆ ಅಥವಾ ಲೈಂಗಿಕತೆ ಚಿತ್ರ ಬರುತ್ತೆ. ನಾವು ಮಾಡ್ಬೇಕಾಗ್ತಕ್ಕಂಥ ಆಸೆ ನಮ್ಮ ಯುವ ವಯಸ್ಸಿನಲ್ಲಿ ಬರ್ತಾ ಇದೆ. ಸರ್ವೆ ಪ್ರಕಾರ 50ರಿಂದ 60% ಹುಡುಗರು, 20ರಿಂದ 30% ಹುಡುಗಿಯರು ವಿವಾಹ ಪೂರ್ವ ಲೈಂಗಿಕ ಸಂಪರ್ಕದಲ್ಲಿ ಆಸಕ್ತಿ ತೋರಿಸ್ತಾರೆ, ಮಾಡಿಬಿಡ್ತಾರೆ. ಅದರ ಪರಿಣಾಮ ಟೀನೇಜ್ ಪ್ರೆಗ್ನೆನ್ಸಿ. ಇನ್ನು ಪೇಪರ್ ನೋಡ್ತಾ ಇದ್ರೆ 7ನೇ ಕ್ಲಾಸ್ ಹುಡುಗಿ ಬಾತ್ರೂಮ್ ಹೋಗಿ ಅಲ್ಲೇ ಹೆರಿಗೆ ಮಾಡ್ಕೊಂಡು ಮಗು ಹುಟ್ಟಿದೆ. ಅದೇನೋ ಅಲ್ಲಿವರೆಗೂ ಯಾರು ನೋಡಲೇ ಇಲ್ವೇ, ಹೊರಟೆ ದಪ್ಪಾಗಿತ್ತು, ಗರ್ಭಿಣಿ ಆಗಿತ್ತು. ನೋಡಿ ಎಷ್ಟು ವಿಚಿತ್ರ ಅನ್ಸುತ್ತೆ. ಹೇಗೋ ಯಾರು ಕಣ್ಣು ಬಿಡೋದಿಲ್ಲ. 7ನೇ ಕ್ಲಾಸು 8ನೇ ಕ್ಲಾಸು 10ನೇ ಕ್ಲಾಸ್ ಹುಡುಗಿಯರು ಲೈಂಗಿಕ ಸಂಪರ್ಕ ಮಾಡಿ ಗರ್ಭಿಣಿಯಾಗಿ ಬಾತ್ರೂಮಲ್ಲೋ ಹೋಗುವ, ಶಾಲೆಗೆ ಹೋಗುವ ದಾರಿನಲ್ಲೋ ಮಗುನ ಇರ್ತಾ ಇದ್ದಾರೆ. ಅದರಿಂದ ಹಾಗೆ ಹುಡುಗಿಯರು ಸೆಕ್ಷುವಲ್ ಅಬ್ಯೂಸ್, ಹುಡುಗರು ಸೆಕ್ಷುವಲ್ ಅಬ್ಯೂಸ್ ಒಳಗಾಗ್ತಾರೆ. ಹೋಮೋಸೆಕ್ಷುವಾಲಿಟಿ, ಮೊದಲಿಂದರತಿ ಅಥವಾ ಬೇರೆ ಬೇರೆ ವಿಕೃತ ಕಾಮ ಚಟುವಟಿಕೆಗೆ ಮಕ್ಕಳನ್ನು ಬಳಸ್ತಕ್ಕಂಥದ್ದು, ಅದೇ ವಯಸ್ಸಿನ ಹುಡುಗಿಯನ್ನು ಬಳಸ್ತಕ್ಕಂಥದ್ದು ನಮ್ಮದೇ ಇತ್ತು. ಇನ್ನೂ ಜಾಸ್ತಿ ಆಗಿದೆ, ಏಕೆಂದ್ರೆ ಮುಖ್ಯವಾಗಿ ನಮ್ಮ ಮೀಡಿಯಾ. ಹಾಗೆ ಲೈಂಗಿಕ ಶೋಷಣೆಗೊಳಗಾದಂತ ಹುಡುಗಿಯರು ಗೆಲ್ಟಂಚೆ, ನಾಚಿಕೆ, ಅವಮಾನ, ಅದೇ ತಪ್ಪಾಗಿರ್ತಕ್ಕಂಥ ಅವನಿಗೆ ಸ್ವಾತಂತ್ರ್ಯತೆಯಿಂದ ಮಾಡೋದು ನಾವು ನಿತ್ಯ ನೋಡ್ತೇವೆ. ಎಲ್ಲ ಕಡೆ ನೋಡಿದ್ದಾರೆ. ಹಾಗೆ ಆಕ್ಸಿಡೆಂಟು ಮತ್ತೆ ಇಂಜುರೀಸ್, ಇದು ಇನ್ನೊಂದು ದೊಡ್ಡ ಸಮಸ್ಯೆ. ರೋಡ್ ಆಕ್ಸಿಡೆಂಟು, ಸ್ಪೋರ್ಟ್ಸ್ ಇಂಜುರೀಸು, ಫೈಟ್ಸ್ ಅಂಡ್ ವೈಲೆನ್ಸು, ಬರ್ನ್ ಇಂಜುರೀಸು, ಹಾಗೆ ಬೀಳ್ತಕ್ಕಂಥ ನಿತ್ಯ ಅಪಘಾತಗಳಲ್ಲಿ ಹೆಚ್ಚು ಗಾಯಕ್ಕೊಳಗಾಗ್ತಕ್ಕಂಥವರು, ಅನಗರ್ತಕ್ಕಂಥವ್ರ ವಯಸ್ಸು 15-25. ಯಾಕೆಂದ್ರೆ ಬೈಕ್ ತಗೊಳ್ತು ಅಂತ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾನೆ. ಹಾಗೆ ಕಾರ್ ತಗೊಂಡು ಹೊರಟ್ಬಿಟ್ರೆ ಕೂತಾರೆ. ಹೈ ಸ್ಪೀಡು, ಯಾವುದೇ ಸಿಗ್ನಲ್ಲು, ಟ್ರಾಫಿಕ್ ಫಾಲೋ ಮಾಡೋಗಿಲ್ಲ, ಗೋಲ್ಡ್ನ ಜನ. ಹಾಗಾಗಿ ಯುವ ವಯಸ್ಸಿನವರು ಆಕ್ಸಿಡೆಂಟ್ನಿಂದ ಸಾಯ್ತಕ್ಕಂಥದ್ದು. ಹಾಗೆ ಸ್ಪೋರ್ಟ್ಸ್, ಅದು ಕ್ರಿಕೆಟ್ ಆಗುದು, ಫುಟ್ಬಾಲ್ ಆಗುದು, ಯಾವುದೇ ಸ್ಪೋರ್ಟ್ಸ್ ನಲ್ಲಿ ಇಂಜುರೀಸ್ ಆಗುತ್ತೆ, ಸಾಕಷ್ಟು ಫ್ರಾಕ್ಚರ್ಗಳಾಗ್ತವೆ, ಮಸಲ್ ಟೇರ್ ಆಗುತ್ತೆ, ಲಿಗಮೆಂಟ್ ಟೇರ್ ಆಗುತ್ತೆ. ಆ ದೃಷ್ಟಿಯಿಂದ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ, ಗಾಯ ಆಯ್ತು ಅಂತಂದ್ರೆ ದೇಹ ಡ್ಯಾಮೇಜ್ ಆಗಿರುತ್ತೆ. ಹಾಗೆ ಹುಷಾರಾಗಿರ್ತಕ್ಕಂಥದ್ದು, ವಾಹನಗಳನ್ನ ಚಾಲನೆ ಮಾಡುವಾಗ ಶಿಸ್ತು. ಹಾಗೆ ದೇಹದಲ್ಲೇ ಕಾರು ಬೈಕ್ ಹೋಗ್ತಾರೆ ಮಕ್ಕಳು. ಅನೇಕ ಮೊನ್ನೆ ಪೇಪರ್ನಲ್ಲಿ 560 ಪೇರೆಂಟ್ಸ್ಗೆ ದಂಡ ಹಾಕಿದ್ದಾರೆ. ಆ 560 ಪೇರೆಂಟ್ಸ್ ಮಕ್ಕಳು ಅಪ್ರಾಪ್ತ ವಯಸ್ಕರು ಕಾರು ಬೈಕ್ ಚಾಲನೆ ಮಕ್ಕಳು ಹೋಗಿದ್ದಾರೆ, ಆಕ್ಸಿಡೆಂಟ್ ಮಾಡಿದ್ದಾರೆ. ಹಾಗೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಮನವಿ, ದಯವಿಟ್ಟು ವಾಹನಗಳನ್ನ ನೀವು 18ನೇ ವಯಸ್ಸು ಆದ್ಮೇಲೆ ಲೈಸೆನ್ಸ್ ತಗೊಳ್ಳಿ, ಅನುಭವಿಸಿ. ಅದನ್ನು ಓಡಿಸೋಕೆ ಹೋಗಬೇಡಿ. ಹಾಗೆ ಎಲ್ಲ ರಸ್ತೆ ನಿಯಮಗಳನ್ನ ಫಾಲೋ ಮಾಡಿ. ಇದ್ರ ಬಗ್ಗೆ ತಿಳುವಳಿಕೆಯನ್ನ ಕಾಲೇಜುಗಳಲ್ಲಿ ಕೊಡ್ಬೇಕಾಗುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳು, ಯೂತ್ ಮೆಡಿಕಲ್ ಇಶ್ಯೂಸ್, ಹಾರ್ಮೋನ್ ಬ್ಯಾಲೆನ್ಸ್. ಇವತ್ತು ಹೈಸ್ಕೂಲ್ ಮಕ್ಕಳಿಗೆ ಡಯಾಬಿಟಿಸ್ ಬರ್ತಾ ಇದೆ,
PCOD ಬರ್ತಾ ಇದೆ. PCOD ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್, ಓವರಿನಲ್ಲಿ ವಿಧಗಳಾಗ್ತದೆ. ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ ಒಂದು ಯಾವುದು 40-50 ಬರ್ತಾ ಇದೆ ಕಾಯಿಲೆಗಳೆಲ್ಲ ಈಗ 15-18-20 ಬರ್ತಾ ಇದೆ. ಹಾಗೆ ಇವತ್ತು ಕೂಡ ನಮ್ಮಲ್ಲಿ ನಮ್ಮ ಆಹಾರ ವ್ಯವಸ್ಥೆ ಅತ್ಯಂತ ಹದಗೆಟ್ಟಿದೆ. ತಿಂತೇವೆ, ಎಲ್ಲ ತಿಂತೇವೆ, ಹೊರಗಡೆ ಹೋಗಿ ಆದ್ರೆ ಏನು ಬೇಕು ಅಂತ ತಿನ್ನೋದಿಲ್ಲ, ತಿನ್ನಬಾರ್ದು ತಿಂತೇವೆ. ಆದ್ರೆ ವಿಟಮಿನ್ B12 ಡೆಫಿಷಿಯನ್ಸಿ, ವಿಟಮಿನ್ D ಡೆಫಿಷಿಯನ್ಸಿ, ಅನೀಮಿಯಾ ಹೆಣ್ಣು ಮಕ್ಕಳಲ್ಲಿ ಅತ್ಯಂತ ಸಾಮಾನ್ಯ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಮನವಿ, ನೀವು ಋತುಮತಿ ಆಗಿದ್ರೆ, ರಕ್ತ ಜಾಸ್ತಿ ಹೋಗ್ತಾ ಇದ್ರೆ ಆಗಾಗ ವೈದ್ಯರನ್ನ ಕಂಡು ನಿಮ್ಮ ಹೆಮೋಗ್ಲೋಬಿನ್ ಸರಿಯಾಗಿದೆ ಚೆಕ್ ಮಾಡಿಸ್ಬಿಡಿ. ಹಾಗೆ ವಿಟಮಿನ್ಸ್ ಕಮ್ಮಿ ಇದೆ ಚೆಕ್ ಮಾಡಿಸ್ಬಿಡಿ. ಹಾಗೆ ಜಂಕ್ ಫುಡ್ ಬಿಟ್ರಿ. ನಾನು ಎಲ್ಲಾ ಕಾಲೇಜು ಕ್ಯಾಂಟೀನ್ ನೋಡಿದ್ದೇನೆ, ಎಲ್ಲಾ ಸ್ಕೂಲ್ ಕ್ಯಾಂಟೀನ್ ನೋಡಿದ್ರೆ ಬರೀ ಜಂಕ್ ಫುಡ್ಸ್. ಆರೋಗ್ಯಕರ ಆಹಾರವನ್ನ ನೀವು ಯುವಜನ ತಿನ್ನಕ್ಕೆ ಇಷ್ಟಪಡಲ್ಲ. ಆರೋಗ್ಯ ರುಚಿಯಾದಂತ ಸಕ್ಕರೆ, ಉಪ್ಪು, ಮಸಾಲೆ ಜಾಸ್ತಿ ಇರ್ತಕ್ಕಂಥ ನಾನ್ ವೆಜಿಟೇರಿಯನ್ ಇಂಥದೇ ಹೆಚ್ಚು ತಿನ್ನಕ್ಕೆ ಇಷ್ಟಪಡ್ತೀರಿ. ಓವರ್ವೇಟ್ ಇರ್ತೀರಿ, ಇಲ್ಲಂತಂದ್ರೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ. ಹಾಗೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಮಾನಸಿಕ ಕಾರ್ಯಗಳು ಬರ್ತವೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಆಲ್ಮೋಸ್ಟ್ 50% ವಿದ್ಯಾರ್ಥಿನಲ್ಲಿ ಶಾರೀರಿಕ ಆರೋಗ್ಯ ಸಮಸ್ಯೆ, ನ್ಯೂಟ್ರಿಷನಲ್ ಡಿಸಾರ್ಡರ್ಸ್, ಮಾನಸಿಕ ಸಮಸ್ಯೆಗಳು ಇಲ್ಲ ಅಂತಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್, ಡಯಾಬಿಟಿಸ್, BP, ಥೈರಾಯ್ಡ್. ಹಾಗೆ ಜನರೇಷನ್ ಬಗ್ಗೆ ನಾವು ಸಾಕಷ್ಟು ಪೇಪರ್ ನೋಡ್ತಾ ಇದ್ದೀವಿ. ಈಗ Gen-Z 1998 ಇಂದ ಆನಂದವರೆಲ್ಲ ಇವರೆಲ್ಲ ಕೋಪ ಜಾಸ್ತಿ, ಅಗ್ರೆಷನ್ ಜಾಸ್ತಿ, ವೈಲೆನ್ಸ್ ಜಾಸ್ತಿ. ಹೀಗಾಗಿ ನೇಪಾಳಿ ರಾಯಕರು ನೋಡ್ತಾ ಇದ್ದೀರಿ, ನೋಡಿದ್ರಿ, ಬಾಂಗ್ಲಾದೇಶ ನೋಡಿದ್ದೀರಿ. ನಮ್ಮಲ್ಲೂ ಕೂಡ ಅನೇಕ ಸ್ಥಿತಿಗಳಲ್ಲಿ ಯುವಜನ ಇರ್ತಕ್ಕಂಥ ಗುಂಪುಗಳಲ್ಲಿ ಈ ಒಂದು ಅಗ್ರೆಷನ್ ನಾವು ಕಾಣ್ತಾ ಇದ್ದೇವೆ, ಕೋಪ ಕಾಣ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಕಾರಣಕ್ಕೇನೆ ಫೈಟಿಂಗ್ ಶುರುವಾಗುತ್ತೆ, ರಸ್ತೆಗಳಲ್ಲಿ ಫೈಟಿಂಗ್ ಶುರುವಾಗುತ್ತೆ, ಮನೆಗಳಲ್ಲಿ ಫೈಟಿಂಗ್ ಶುರುವಾಗುತ್ತೆ, ಕಾಲೇಜ್ ಕ್ಯಾಂಪಸ್ ನಲ್ಲಿ. ಪುನಃ ಕರ್ನಾಟಕದಲ್ಲಿ ಕಾಲೇಜು ಎಲೆಕ್ಷನ್ ಮಾಡಿದ್ದಾರೆ. ಎಲೆಕ್ಷನ್ ಬಂದ್ರೆ ಫೈಟಿಂಗ್ ಒಂದಷ್ಟು ಜನ ಫೈಟಿಂಗ್ ಆಗುತ್ತೆ ಅಂತ ಸೀದಾ ಎಲೆಕ್ಷನ್ ಪ್ಲಾನ್ ಮಾಡಿದ್ರು. ಈಗ ಮತ್ತೆ ನಮ್ಮ ಸರ್ಕಾರ ಕಾಲೇಜುಗಳಲ್ಲಿ ಎಲೆಕ್ಷನ್ ಮಾಡಿ, ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಮಾಡಿ ಅಲ್ಲಿ ರೈವಲ್ರಿ ಶುರು ಆಗುತ್ತೆ. ಆ ಪಾರ್ಟಿ ಈ ಪಾರ್ಟಿ. ಹಾಗೆ ಸೋಷಿಯಲ್ ಆಕ್ಟಿವಿಸಮ್ ಯಾಕೆ ಶುರುವಾಗುತ್ತೆ ಅಂತಂದ್ರೆ ಒಂದು ಟ್ರೊಮ್ಯಾಟಿಕ್ ಚೈಲ್ಡ್ಹುಡ್. ಅನೇಕ ಈ ವಿದ್ಯಾರ್ಥಿಗಳ ಜೀವನದಲ್ಲಿ ನೀವು ಕೇಳಿದ್ರೆ ನಮ್ಮ ಬಾಲಿಯಾಗಿತ್ತಪ್ಪ ಅಂತಂದ್ರೆ ಇಲ್ಲ, ಅಮ್ಮ ಪ್ರೀತಿ ಮಾಡಿಲ್ಲ, ಅಪ್ಪ ಪ್ರೀತಿ ಮಾಡಿಲ್ಲ. ಹಾಗೆ ಶಾಲೆಯಲ್ಲಿ ಅವಮಾನ ಮಾಡೋದು, ಬೆಂಚಲ್ಲಿ ನಿಲ್ಲಿಸೋದು, ಹಾಗೆ ಸಸ್ಪೆಂಡ್ ಮಾಡೋದು. ಈ ರೀತಿ ಬಾಲ್ಯದಲ್ಲಿ ನೋವಿಗೆ ಒಳಗಾದಂತ ಅನೇಕ ಹೆಣ್ಣು ಮಕ್ಕಳು ವಯಸ್ಸು ಬಂದಾಗ 5-18 ಬಂದಾಗ ಅವರಲ್ಲಿ ಸಮಾಜದ ಕೋಪ ನಮ್ಮ ಬಗ್ಗೆ ಇಟ್ಟಿರಲೇ ಶುರುವಾಗುತ್ತೆ. ಹಾಗೆ ಗೇಟ್ ಅಂಡ್ ಶೇಪ್ ಏನೋ ತಪ್ಪಿರುತ್ತವೆ, ತಪ್ಪಿತಸ್ಥ ಭಾವನೆ ಸಾಕಷ್ಟು ಮಕ್ಕಳಿಗಾಗುತ್ತೆ. ಇದಕ್ಕೆ ಮುಖ್ಯವಾಗಿ ನಾನು ದೈವದ್ರೋಹ ಮಾಡಿದ್ದೇನೆ, ಧರ್ಮದ್ರೋಹ ಮಾಡಿದ್ದೇನೆ, ಹೆತ್ತ ತಾಯಿಯ ಆಭರಣವನ್ನೇ ಕಟ್ಟಿಬಿಟ್ಟೆ ನಾನು, ಅಥವಾ ಆತನ ಚಿಕಿತ್ಸೆಗೆ ಇದ್ದಂತ ಹಣವನ್ನ ತೆಗೆದುಕೊಂಡು ಹೋಗಿ ಸೋತ್ಬಿಟ್ಟೆ, ತಾತ ಸತ್ತೋದ. ಈ ರೀತಿ ಸಾಕಷ್ಟು ಮಕ್ಕಳಲ್ಲಿ ಈ ತಪ್ಪಿತಸ್ಥ ಭಾವನೆ ಕಂಡು ಬರ್ತದೆ. ಯಾಕೆ ಹೇಳ್ಕೊಡಲ್ಲ ನೀವು? ತಪ್ಪಿತಸ್ಥ ಭಾವನೆ, ನಾಚಿಕೆ ಇಂದಾಗಿ ಅನೇಕರು ಮೌನವಾಗಿ ಆಡ್ತಾರೆ, ನಮ್ಮನ್ನು ತಾವೇ ಬೈಕೊಳ್ತಾರೆ, ದೇವ್ರನ್ನ ಬೈತಾರೆ, ಅಪ್ಪನ ಬೈತಾರೆ, ಸೊಸೈಟಿನ ಬೈತಾರೆ. ಹಾಗೆ ಅನಲ್ತಿ ಲೈಫ್ ಸ್ಟೈಲ್ ಇಲ್ಲಿ ಲಿಸ್ಟ್ ಮಾಡಿದ್ದೇನೆ ನೋಡಿ. ಅನ್ಟೈಮ್ಲಿ ಅನಲ್ತಿ ಗೊತ್ತು ಗೊತ್ತಿಲ್ಲದೆ ತಿಂತಕ್ಕಂಥದ್ದು, ನಿದ್ದೆ ಸರಿ ಮಾಡುವಾಗಿಲ್ಲ, ಸ್ಕ್ರೀನ್ ಟೈಮ್ ಜಾಸ್ತಿ, ಟೆನ್ಷನ್, ವರಿಯಿಂಗು, ಎಮೋಷನಲಿ ಐಸೋಲೇಟೆಡ್. ಹಾಗೆ ಪ್ರತ್ಯೇಕ ಮಹತ್ವಾಕಾಂಕ್ಷೆ, ನನಗೆ ಆ ಶಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ, ನಾನು ಪೈಲಟ್ ಆಗ್ಬೇಕು ಸರ್, ನಾನು ದೊಡ್ಡ ಇಂಡಸ್ಟ್ರೀಸ್ ಆಗೋದು, ಆ ಶಕ್ತಿ ನಮಗಿದೆಯೇ. ಹಾಗೆ ಗುರಿ ದೊಡ್ಡದಾಗಿರುತ್ತೆ, ಅದಕ್ಕೆ ಬೇಕಂತ ಪ್ರಾಮಾಣಿಕ ಪ್ರಯತ್ನ ಇಲ್ಲ, ಮಾಡೋದಕ್ಕಿಲ್ಲ. ನಮ್ಮ ಯುವಜನರಿಗೆ ಎಲ್ಲವೂ ಸುಲಭವಾದ ಕಷ್ಟಪಡುವಾಗಿಲ್ಲ. ಹಾಗೆ ಅವರು ಅದು ಮತ್ತೆ ರೆಕ್ರಿಯೇಷನ್ ಬಗ್ಗೆ ಎಷ್ಟು ಒಲವು. ಹಾಗೆ ಲೈಫ್ ಸ್ಕಿಲ್ಸ್, ಜೀವನ ಮಾಡ್ಬೇಕಾದ್ರೆ ಸಹನೆ ಬೇಕಾಗತ್ರಿ, ಅದಕ್ಕೆ ಶಿಸ್ತು ಬೇಕಾಗತ್ರಿ, ಸಂಯಮ ಬೇಕಾಗತ್ರಿ. ಈ ಶಿಸ್ತು ಸಂಯಮ
ನಮ್ಮಲ್ಲಿ ಈಗ ಬಹಳ ಕಡಿಮೆ ಆಗ್ತಾ ಇದೆ, ಉತ್ತರಗಳು ಕಡಿಮೆ ಆಗ್ತಾ ಇದೆ. ಹಾಗೆ ಬದುಕುವ ಛಲ ಪ್ರಾಣಿಗಳಿಗೆ ಆಟೋಮೆಟಿಕ್ ಬಂದಿರುತ್ತೆ. ಬೆಕ್ಕಾಗಲಿ ನಾಯಿ ಆಗ್ಲಿ ಅದನ್ನ ರಕ್ಷಣೆ ಮಕ್ಕಳು ಹೇಗೆ ಅಂತ ಕಲ್ತ್ಕೊಂಡಿರುತ್ತೆ ಜನಿಟಿಗಾಗಿ. ಅದು ನಾವು ನಮ್ಮ ರಕ್ಷಣೆ ಹೇಗೆ ಮಕ್ಕಳು ಅಂತ ನಾವು ಕಲಿಯೋದೇ ಇಲ್ಲ. ಹಾಗೆ ನ್ಯಾಷನಲ್ ಯೂತ್ ಪಾಲಿಸಿ ಇದೆ 21ನಲ್ಲಿ, ಯೂತ್ ಎಂಪವರ್ಮೆಂಟ್. ನಿಮಗೆ ನಿಮ್ಮ ಶಕ್ತಿಯ ಪರಿಚಯ ಮಾಡಿಸ್ಕೊಡ್ಬೇಕು. ಹಾಗೆ ನಿಮ್ಮ ಭವಿಷ್ಯ ಏನು, ಏನಾದ್ರು ಕುಂತಿದ್ದೀರಿ, ಹಾಗೆ ಎಜುಕೇಶನ್, ಹೆಲ್ತ್, ಜೀವನ ಕೌಶಲ, ಹಾಗೆ ಸಾಮಾಜಿಕ ವ್ಯವಹಾರಗಳಲ್ಲಿ ನಿಮ್ಮ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೆ ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು ಅಂತ ಆಶಯ. ಆದ್ರೆ ನಮ್ಮ ದೇಶದಲ್ಲಿ ಸಮಾನ ಅವಕಾಶ ಎಲ್ಲರಿಗೂ ಸಿಗ್ತಾ ಇದೆ. ಹಾಗೆ ನ್ಯೂ ಪಾಲಿಸಿ ಬಗ್ಗೆ ನ್ಯಾಷನಲ್ ಯೂತ್ ಪಾಲಿಸಿ 2025, ಯೂತ್ ಎಂಪವರ್ಮೆಂಟ್ ಫಾರ್ ಡೆವಲಪ್ಮೆಂಟ್. ವಿಕಸಿತ ಭಾರತಕ್ಕೆ ಯಾರು ಯುವಜನರೇ ಮುಖ್ಯ. ಕೇಂದ್ರ ಸರ್ಕಾರ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಆಗಲಿ, ಯಾವುದೇ ಸಮಾಜದ ದೇಶದ ಅಭಿವೃದ್ಧಿಗೆ ಯೂತ್ ಗಳಿಗೆ ಬಹಳ ಗೊತ್ತಿರುತ್ತೆ. ಅವರು ನಾವು ಬಳಸ್ಕೋಬೇಕು. ಹಾಗೆ ಹೋಲಿಸ್ಟಿಕ್ ಎಜುಕೇಶನ್, ಬರೀ ಡಿಗ್ರಿ ಟಾಪರಾದ ಪ್ರಯತ್ನ ಇಲ್ಲ. ಕೌಶಲ್ಯ ಆಧಾರಿತ ಕೋರ್ಸ್ಗಳಿಗೆ ನೀವು ಸೇರ್ಬೇಕು. ಅಥವಾ ಒಂದು ಕೋರ್ಸ್ ಮಾಡುವಾಗ ಜೀವನಕ್ಕೆ ಬೇಕಾದಂತ, ಸಂಪಾದನೆಗೆ ಬೇಕಾದಂತ ಕೌಶಲ್ಯ ಕಲಿಯಬೇಕಾಗುತ್ತೆ. ಹಾಗೆ ಸಂಪಾದನೆ ಹಣವನ್ನ ವಿಚಕ್ಷಣೆಯಿಂದ ಖರ್ಚು ಮಾಡಿ ಕಲಿಬೇಕಾಗುತ್ತೆ. ಹಾಗೆ ನಿಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಕೊಳ್ಳಿ. ಕ್ರಿಯೇಟಿವಿಟಿ, ಮನುಷ್ಯ ಈ ಮಟ್ಟಕ್ಕೆ ನಾವು ಬೆದರಬೇಕಾದ ಕಾರಣ ನಮ್ಮ ಕ್ರಿಯೇಟಿವಿಟಿ, ಸೃಜನಶೀಲತೆ, ಏನಾದ್ರೂ ವಸ್ತು ಮಾಡ್ತಕ್ಕಂಥ, ಹೊಸ ಆವಿಷ್ಕಾರ ಮಾಡ್ತಕ್ಕಂಥ. ಗ್ಯಾಸ್ ಸಿಗ್ತಾ ಇಲ್ಲ, ಏನ್ ಮಾಡು, ಬಯೋಗ್ಯಾಸ್ ಏನಂದ್ರೆ ಹಳೆ ಸೌದೆ ಒಲೆಗೆ ಹೋಗೋಣ ಇಲ್ಲ ಅಂತಂದ್ರೆ ಸೋಲಾರ್ ಸಿಸ್ಟಮ್, ಇವೆಲ್ಲ ಇನೋವೇಷನ್ಸ್ ಅಗತ್ಯ ಬಂದಾಗ ತಂತಾನೆ ಬರ್ತದೆ. ಮೊಬೈಲ್ ನಲ್ಲಿ ಹೇಗೆ ಆಹಾರವನ್ನು ಬೇಯಿಸ್ತಕ್ಕಂಥದ್ದು ಹೊಸ ವಿಧಾನಗಳು ಅನೇಕ ಜನ ಮಾತುಕೊಳಿಸ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಜೆಂಡರ್ ಈಕ್ವಾಲಿಟಿ, ದಯವಿಟ್ಟು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ದಯವಿಟ್ಟು ವ್ಯತ್ಯಾಸ ಮಾಡಬೇಡಿ. ಇದು ನ್ಯಾಷನಲ್ ಪಾಲಿಸಿ ಕೂಡ ಅದು. ಹಾಗಾಗಿ ನಾನು ಇಷ್ಟು ತಿಳಿಸ್ತೇನೆ. ನಿಮ್ಮ ಗುಣಾತ್ಮಕ ಆರೋಗ್ಯ, ಫಿಸಿಕಲ್ ಫಿಟ್ನೆಸ್ ಇರಬೇಕು, ಎಮೋಷನಲ್ ಫಿಟ್ನೆಸ್ ಇರಬೇಕು, ಇಂಟರ್ವ್ಯೂ ಕೆಪಾಸಿಟಿ ಉತ್ತಮ ಆಗಬೇಕು, ಸೋಷಿಯಲ್ ಹೆಲ್ತ್ ಇಂಪ್ರೂವ್ ಆಗಬೇಕು. ಹಾಗೆ ನಿಮ್ಮ ಎಥಿಕಲ್ ಆಗಿ ಆಧ್ಯಾತ್ಮಿಕ ಮೌಲ್ಯಗಳು ಉತ್ತಮ ಆಗಬೇಕು. ಇದ್ರ ಬಗ್ಗೆ ಇನ್ನೊಮ್ಮೆ ಡೀಟೇಲ್ ಮಾತಾಡೋಣ. ಶಾರೀರಿಕ ಆರೋಗ್ಯ ದಯವಿಟ್ಟು ನಾವು ವಾಕ್ ಅಂಡ್ ರನ್, ಹೋಮಾಲಯ ಕೊಡಬೇಕು, ಬೇಕಾಗಿತ್ತು ನಡೆಯುವುದು, ಓಡುವುದು. ನಿಮ್ಮ ಮಸಲ್ ಸ್ಟ್ರೆಂತ್ ಉತ್ತಮ ಆಗಬೇಕು. ಮಸಲ್ ಸ್ಟ್ರೆಂತ್ ಚೆನ್ನಾಗಿತ್ತು ಅಂತಂದ್ರೆ ವಯಸ್ಸಾದ್ರೂ ಕೂಡ ನಗು ಗೊತ್ತೋದಿಲ್ಲ, ಕೈಕಾಲು ಸೋಲೋದಿಲ್ಲ. ಹಾಗೆ ದಿನಕ್ಕೆ 10-12 ಗಂಟೆ ಕೆಲಸ ಮಾಡೋದಕ್ಕೆ ನಿಮ್ಮ ಶರೀರಕ್ಕೆ ಶಕ್ತಿ ಬರಬೇಕು. ಅನೇಕ ವಿದ್ಯಾರ್ಥಿಗಳು ಅಯ್ಯೋ ಆಗಲ್ಲ ಸರ್, 40 ನಿದ್ದೆ ಮಾಡ್ತಿರ್ತಾರೆ. ಹಾಗೆ ದಯವಿಟ್ಟು ಪ್ರೀತಿಯನ್ನ ಬೆಳೆಸ್ಕೊಳ್ಳಿ, ಸ್ನೇಹ ಮಾಡಿ, ಯಾರಿಗೂ ದ್ವೇಷ ಮಾಡಕ್ ಹೋಗ್ಬೇಡ್ರಿ. ಹಾಗೆ ದಯೆ, ಮಾನವೀಯ ಗುಣ ಅಂತಂದ್ರೆ ಅಷ್ಟಿರತಕ್ಕಂಥ ಇನ್ನೊಬ್ಬರಿಗೆ ನಾವು ದಯೆ ತೋರಿಸ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು. ಹಾಗೆ ಏನೇ ಕಷ್ಟ ಬರೀ ಧೈರ್ಯವಾಗಿರ್ತಕ್ಕಂಥ, ಧೈರ್ಯಂ ಸರ್ವತ್ರ ಸಾಧನ ಅಂತ ಹೇಳ್ತಾರೆ. ಹಾಗೆ ಹ್ಯಾಪಿ, ಸಂತೋಷಕ್ಕೆ ಹಣ ಬೇಕಾಗಿದ್ದಾರೆ, ಸಂತೋಷಕ್ಕೆ ರಚಿಲ್ ಬೇಕಾಗಿದ್ದಾರೆ. ಡಾಕ್ಟರ್ಮೆಂಟ್ ಬಗ್ಗೆ ನನಗೆ ನಾನು ಸಂತೋಷ ಆಗಿರ್ತದೆ, ಪ್ರತ್ಯೇಕ ಸಂತೋಷ ಆಗಿರ್ತದೆ, ಫುಲ್ ಮೀನ್ಸ್ ಬೇಕಾದರಿಲ್ಲ. ಹಾಗೆ ನಿಮ್ಮ ಆತ್ಮಗೌರವ ರೆಸ್ಪೆಕ್ಟ್. ಹಾಗೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಉತ್ತಮ, ಪ್ಲಾನ್ ವೆಲ್, ಕ್ರಿಯೇಟಿವ್, ಸೃಜನಶೀಲತೆ. ಹಾಗೆ ಆರೋಗ್ಯ ಉತ್ತಮಪಡಿಸ್ಕೊಳ್ಳಿ. ಆದಷ್ಟು ಹೆಚ್ಚಿನ ಜನಕ್ಕೆ ಬೇರೆ ಎಲ್ಲರನ್ನೂ ಗೌರವದಿಂದ ಕಾಣಿ, ಯಾರನ್ನು ಅವಮಾನ ಮಾಡಿಕೊಳ್ಬೇಕು. ಯಾಕೆಂದ್ರೆ ಒಬ್ಬ ದುರ್ಬಲ ವ್ಯಕ್ತಿಗೆ ಅವಮಾನ ಮಾಡಿ 5 ವರ್ಷ ಆದ್ಮೇಲೆ ಅವನೇ ಮತ್ತೆ ನಮ್ಮ ಹೊರತು ಸಾಯಿಸ್ತಾರೆ. ಇವತ್ತು ದುರ್ಬಲ. ಹಾಗಾಗಿ ಯಾವ ವ್ಯಕ್ತಿಯನ್ನು ಶತ್ರು ಮಾಡ್ಕೋಬೇಡಿ, ಯಾವ ವ್ಯಕ್ತಿನ ಅವಮಾನ ಮಾಡ್ಕೋಬೇಡಿ, ವ್ಯಕ್ತಿಯಿಂದ ಕಾಣಿ. ಆಗ ಕಷ್ಟ ಬಂದಾಗ ಅತ್ಯಂತ ದುರ್ಬಲ ವ್ಯಕ್ತಿ ಕೂಡ ನಿಮ್ಮ ಸಹಾಯ ಬಂದ್ರೆ, ಕೃಷಿಕರು ಹೇಗಿರ್ತೀರಿ ಹಂಗೆ ನಿಮ್ಗೆ ಸಹಾಯ ಬೇಕಂತ ಕೇಳ್ತಾರೆ. ಇಲ್ಲ ಅಂತಂದ್ರೆ ಕೃಷಿಕರು